ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜ್. ಕ್ರಿಕೆಟ್ ಅಂದರೆ ನಿಮ್ಗೆ ಗೊತ್ತು, ಫುಟ್ಬಾಲ್ ಅಂದ್ರೂ ಗೊತ್ತು, ವಾಲಿಬಾಲ್ ಅಂದ್ರೂ ಗೊತ್ತು. ಗೇಮ್ಸ್ ಅಂತ ಹೇಳಿದ್ರೆ ನಾವು ತುಂಬ ಲೈಕ್ ಮಾಡ್ತೇವೆ. ಆದರೆ ಯಾವುದೇ ಒಂದು ಕೂಟ ನಡೆದಾಗ ಅದನ್ನೊಂದು ಹಿಡಿದು ಇಟ್ಕೊಳ್ಳುವಂಥದ್ದು, ತನ್ನ ಧ್ವನಿಯ ಮೂಲಕವೇ ಕಂಟ್ರೋಲ್ ಮಾಡುವಂಥದ್ದು, ಪ್ರೇಕ್ಷಕರನ್ನ ಕಂಟ್ರೋಲ್ ಮಾಡುವಂಥದ್ದು, ಪ್ರೇಕ್ಷಕರ ಜೊತೆ ಕಮ್ಯುನಿಕೇಷನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂತಹ ಸಾಧಕ ಅಂತ ಹೇಳಿದ್ರೆ ಅದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಿವಾಕರ ಉಪ್ಪಳ ಅವರು. ಸಾಕಷ್ಟು ನೀವು ಅವರ ಬಗ್ಗೆ ಕೇಳಿರ್ತೀರಿ. ಬೇರೆ ಬೇರೆ ಕ್ರೀಡಾಕೂಟಗಳು ಆದಂಥ ಸಂದರ್ಭದಲ್ಲಿ ಅವರು ಧ್ವನಿಯ ಮೂಲಕವೇ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಅವರು ಮಾತಾಡ್ತಾರೆ. ಕನ್ನಡ, ಇಂಗ್ಲೀಷ್, ತಮಿಳ್, ತೆಲುಗು, ಮಲ್ಟಿ ಟ್ಯಾಲೆಂಟೆಡ್ ಅಂತ ನಾವು ಹೇಳ್ಬೋದು. ಸೊ ಇವತ್ತು ನೋಡ್ತಾ ಇದ್ದೀರಿ ನೀವು ಅವರ ಮನೆ. ನಾವು ಮನೆಯಲ್ಲಿದ್ದೇವೆ, ಉಪ್ಪಳದಲ್ಲಿದ್ದೇವೆ, ದಿವಾಕರ ಉಪ್ಪಳ ಅವರ ಮನೆಯಲ್ಲಿ. ಅವರನ್ನು ಮಾತಾಡಿಸೋಣ. ಇಲ್ಲಿ ತನಕ ಬಂದ ನಂತರ ಅವ್ರನ್ನೊಮ್ಮೆ ಮಾತಾಡಿಸಿ ನಮ್ಮ ಈ ಜರ್ನಿಯಲ್ಲಿ ಅವ್ರದ್ದು ಒಂದು ಇಂಟರ್ವ್ಯೂ ಸೇರಿಕೊಳ್ಳುತ್ತೆ. ಸೊ ದಿವಾಕರ ಉಪ್ಪಳ ಅವರೇ ನಮಸ್ಕಾರ. ನಮಸ್ತೆ. ಬಹಳ ಸಮಯದ ನಂತರ ನಾವು ಭೇಟಿ ಆಗ್ತಾ ಇದ್ದೀವಿ ಅಲ್ವಾ? ಖಂಡಿತ ಖಂಡಿತ. ಏನೇ ಇವ್ರ ಬಗ್ಗೆ ನಾವು ಹೇಳಲೇಬೇಕಿಲ್ಲ. ಇವರ ಟ್ಯಾಲೆಂಟ್ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತು, ಎಷ್ಟು ಭಾಷೆಯಲ್ಲಿ ಅವ್ರು ಕಮೆಂಟ್ರಿ ಮಾಡ್ತಾರೆ ಅನ್ನೋದು ಗೊತ್ತು. ಇವತ್ತೊಂದಷ್ಟು ಜಲಕಗಳನ್ನು ಕೂಡ ಮಾಡಲಿಕ್ಕಿದ್ದಾರೆ ನಮ್ಮ ಜೊತೆ. ಸರ್, ಈ ವೇದಿಕೆಗೆ ನಿಮಗಾಗಿ ನೀವು ಹೇಳಿ, ನಿಮ್ಮ ಜರ್ನಿ ಹೇಗೆ ನಡೀತು, ಹೇಗೆ ಸ್ಟಾರ್ಟ್ ಆಯಿತು, ಇವತ್ತು ಇಲ್ಲಿ ಒಂದು ಸ್ವಂತ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನವನ್ನು ಮಾಡ್ತಾ ಇದ್ರಿ. ತುಂಬ ಜನಕ್ಕೆ ಗೊತ್ತಿಲ್ಲ. ಅವರೆಲ್ಲ ಯೋಚನೆ ಮಾಡಿದ್ದಾರೆ, ದಿವಾಕರ ಉಪ್ಪಳ ಅವರು ಬರೀ ಕ್ರಿಕೆಟ್ ಕಮೆಂಟ್ರಿ ಹೇಳ್ಕೊಂಡು ಹೋಗ್ತಾರೆ ಊರು ಅಂತ ಇದೆ. ಆದರೆ ನಿಮ್ಮ ಕೆಲಸ ಏನು, ನಿಮ್ಮ ಹವ್ಯಾಸ ಏನು, ಹೇಗೆ ನಡೆದು ಬಂತು ನಿಮ್ಮ ದಾರಿ? ನ್ಯೂಸ್ ನಾಟ್ ಔಟ್ನ ಎಲ್ಲ ವೀಕ್ಷಕರಿಗೆ ನಮಸ್ತೆ. ಅವರ ಆರಂಭದ ದಿವಸಗಳನ್ನು ನೆನಪು ಮಾಡ್ಕೊಳ್ಳುವ. ಹೇಗಿತ್ತು ಸರ್ ಅದನ್ನು? ಆರಂಭದ ದಿವಸಗಳಂದ್ರೆ ನಾನು ಹೇಳಿದ್ನಲ್ಲ, ಇವಾಗ ಇಲ್ಲಿ ಒಂದು ರಾಮ್ ರಹೀಮ್ ಅಂತ ಹೇಳಿ ಒಂದು ಕ್ಲಬ್ ಇತ್ತು ಆವಾಗ. ಇವಾಗ ಇಲ್ಲ. 1995-96ರಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ. ಅಲ್ಲಿ ಆರಂಭಗೊಂಡಂತಹ ಕ್ರಿಕೆಟ್ ಅದು ನಾನು ಹಿಂದೆ ಹೇಳಿದ್ದೀನಿ, ಹಿಂದಿಯಲ್ಲಿ ಶುರು ಮಾಡಿದ್ದು. ಇಲ್ಲಿ ಹಿಂದಿಯಲ್ಲಿ ಬೇಡ, ನಮ್ಮ ಊರ ಭಾಷೆಯಲ್ಲಿ ಶುರು ಮಾಡೋಣ. ಸೇರಿದ್ರಂಚಿನ ಮಾತೆರೆಗಲ ನಮ್ಮ ಮೋಕೆಡ್ ಎದುಕೊಂಡು ಇನ್ನಿತ ದಿನ ತಾನಿ ಕರ್ನಾಟಕದ ಮಲ್ಲರಡ್ಡ್ ತಂಡದ ಜೊತೆ ಶುರು ಆಪನಂಚಿನ ಮಲ್ಲಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಶುರುತ ಮ್ಯಾಚ್ ನಮ್ಮ ತೊಂದುಲ್ಲ. ಟಾಸ್ನ ಗೆದ್ದಿನಂಚಿನ ತಂಡದ ನಾಯಕರು ಫಸ್ಟ್ ಸುರುಕಾದ ಬ್ಯಾಟಿಂಗ್ ಆಯ್ಕೆ ಮಾಡಿದ್ದಾರೆ. ವೆಲ್ಕಮ್ ಟು ಆಲ್ ದ ಕ್ರಿಕೆಟ್ ಲವರ್ಸ್ ಆ್ಯಂಡ್ ದ ಪ್ಲೇಯರ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಕ್ರಿಕೆಟ್ ಟೂರ್ನಮೆಂಟ್ and the match between Reliance versus Gori Young Boys Mangalore. After winning the toss, captain elected to bat first of Gori Young Boys. सभी दर्शकों को हम तहे दिल से स्वागत करेंगे. इस प्रतियोगिता का पहला मैच चल रहा है. आप जानते हैं कि गोरी और रिलायंस के बीच में टॉस जीतने के पश्चात गोरी के कप्तान ने बल्लेबाजी करने का निर्णय लिया है और पहला ओवर रिलायंस के ओर से शुरू होता हुआ गेंदबाज ए राइट आर्म ओवर द गेंद शुरू करेंगे और इस ओवर की पहले गेंद को आरंभिक जोड़ी रहा बाबू, जिन्होंने कट कर दिया है और गेंद जा रहा है सीमा रेखा के बाहर और पहला चौका की दरमियान खाते की शुभारंभ कर लिया है ಗೋರಿ ಬಾಬು की दरमियान. ಬಂಧುಗಳೇ, ಮೊದಲ ಸ್ಪರ್ಧೆಯ ಮೊದಲ ಇನ್ನಿಂಗ್ಸ್ ನಾವು ನೋಡ್ತಾ ಇದ್ದೇವೆ. ಮಂಗಳೂರಿನ ಪ್ರತಿಷ್ಠಿತ ಎರಡು ತಂಡಗಳ ನಡುವೆ ನಡೆಯುವಂತಹ ಈ ಕ್ರಿಕೆಟ್ ಇದೀಗ ಆರಂಭಗೊಂಡಿದ್ದು ಪ್ರಥಮ ಚೆಂಡಲ್ಲಿ ಬೌಂಡರಿ ದಾಖಲಾತಿಯನ್ನ ಕಾಣ್ತಾ ಇದೆ. ಮುಂದಿನ ಚೆಂಡು ಮತ್ತೊಮ್ಮೆ ಬಾಬು ಅವರಿಗೆ. ಈ ಬಾರಿ ಬಾಬು ಅವರು ಮುನ್ನುಗ್ಗಿ ಬಾರಿಸುವಂತಹ ಪ್ರಯತ್ನ, ಆದರೆ ಚೆಂಡು ಮತ್ತು ದಂಡಲ್ಲಿ ಸಂಪರ್ಕ ಇಲ್ಲ. ಗೂಟ ರಕ್ಷಕನ കൈಯಲ್ಲಿ ಚೆಂಡು ಬರ್ತಾ ಇದೆ. പ്രിയമുള്ളവരെ, വളരെ മനോഹരമായ ടൂർണമെന്റിന്റെ ആരംഭമാണ് നിങ്ങൾ കണ്ടുകൊണ്ടിരിക്കുന്നത്. ടോസ് വിജയിച്ച ഗോരിയുടെ ക്യാപ്റ്റൻ ബാറ്റിംഗ് തെരഞ്ഞെടുക്കുമ്പോൾ ആദ്യത്തെ 2 പന്തുകളിൽ 4 റൺസാണ് സ്കോർ ബോർഡിൽ കാണപ്പെടുന്നത്. ഇതിനിടയിൽ മൂന്നാമത്തെ പന്ത്, ആ പന്തിനെ സ്ക്വയർ ലെഗിലേക്ക് കട്ട് ചെയ്തിരിക്കുകയാണ്. പന്ത് പുൾ ചെയ്തിരിക്കുകയാണ്. പന്ത് പോവുകയാണ് മിഡ് വിക്കറ്റിലേക്ക്. തീർച്ചയായിട്ടും ഇതൊരു ബൗണ്ടറിയാണ്. രണ്ടാമത്തെ ബൗണ്ടറി കാണുകയാണ്. सर्वांना आपण स्वागत करीत आहोत. आपण मालिकेच्या पहिल्या मॅच पाहत आहोत. टॉस जिंकून पहिल्या फलंदाज करण्याचा निर्णय घेतला आहे गोरीनी आणि 3 चेंडू मध्ये घेतले आहेत फक्त 8 धावा आणि पुढचे चेंडू, हा चेंडू पुढे येऊन खेळल्यात आणि चेंडू जातात लॉंग ऑफ कडे. पहिला षटकार 6, त्यामुळे खात्यामध्ये पूर्ण धावसंख्या वाढून झालेल्या आहेत 14 धावा बिनगडी बाद. ಓಕೆ, ಇದು ಕ್ರಿಕೆಟ್ ವಿಚಾರಕ್ಕೆ ಬಂದಾಗ ನಾವು ಇಷ್ಟೊಂದು ವಿಚಾರಗಳನ್ನು ಹೇಳ್ತೇವೆ. ಹಾಗೆ ನಾವು ಕಬಡ್ಡಿಗೆ ಬಂದಾಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕಬಡ್ಡಿಗೆ ಇನ್ನೊಂದು ರೀತಿಯ ಕ್ರೇಜ್. ಕ್ರಿಕೆಟ್ಗೊಂದು ಕ್ರೇಜ್ ಆದರೆ ಕಬಡ್ಡಿಯೂ ಒಂದು ದೊಡ್ಡ ಕ್ರೇಜ್. ಒಂದು ಸಣ್ಣ ಕೋರ್ಟ್ನ ಮಧ್ಯದಲ್ಲಿ ನಡೆಯುವಂತಹ ಕಾಳಗ ಮತ್ತಷ್ಟು ರೋಚಕತೆಯನ್ನು ಹೆಚ್ಚಿಸ್ತಾ ಹೋಗ್ತದೆ. ಆ ಕಮೆಂಟ್ರಿ ಮಾಡುವಾಗ ಎಷ್ಟು ಡಿಫರೆನ್ಸ್ ಇರುತ್ತೆ. ಕ್ರಿಕೆಟಿಗೂ ಇದಕ್ಕೂ ಬಂದಾಗ ತುಂಬ ಡಿಫರೆನ್ಸ್ ಇರುತ್ತೆ. ಸೊ ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ? ಆ ಪ್ರೆಷರ್ ಸಿಚುವೇಶನ್ಗಳು, ಕೆಲವು ಸಲ ಪ್ರೇಕ್ಷಕರು ಬಂದು ನಿಮ್ಮನ್ನು ಹಿಡಿದು ಸರ್ ತುಂಬ ಚೆನ್ನಾಗಿ ಹೇಳ್ತೀರಿ ಅಂತ ಮಧ್ಯದಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡೋ ಸಾಧ್ಯತೆಗಳು ಕೂಡ ಇರ್ತದೆ. ಹೇಗೆ ಅದನ್ನು ನಿಭಾಯಿಸ್ತೀರಿ? ನೋಡಿ, ಕ್ರಿಕೆಟ್ನಲ್ಲಿ ನಾನು ಈ ಕ್ರೀಡೆಯಲ್ಲಿ ಆರಂಭ ಕ್ರಿಕೆಟ್ನಿಂದ ಆದರೂ ಕೂಡ ಕಬಡ್ಡಿಯ ಬಗ್ಗೆ ನೀವು ಕೇಳಿದ ಕಾರಣ ಖಂಡಿತವಾಗಿ ಹೇಳಲೇಬೇಕು. ಒಂದು ಕಾಲದಲ್ಲಿ ಕಬಡ್ಡಿಯಲ್ಲಿ ನಿರೂಪಕ ಎಂಬುದಾಗಿ ದೊಡ್ಡ ಒಂದು ಹೆಸರು ಇರಲಿಲ್ಲ.
ಆ ನಿರೂಪಕನಿಗೆ ಅಥವಾ ಅಲ್ಲಿ ಅನೌನ್ಸರ್ ಉದ್ಘೋಷಕನಿದ್ದಂಥ ಕೆಲಸ ಮುಂದಿನ ತಂಡವನ್ನ ಕರೆಯೋದು, ಪಾಯಿಂಟ್ ಹೇಳೋದು ಅಷ್ಟೇ. ಅಲ್ಲದೆ ಇತ್ತೀಚಿನ ಕಾಲದಲ್ಲಿ ಇರತಕ್ಕಂತಹ ರನ್ನಿಂಗ್ ಕಮೆಂಟ್ರಿ ಏನು ಇರಲಿಲ್ಲ ಕಬಡ್ಡಿಯಲ್ಲಿ. ಅದು ಇತ್ತೀಚಿನ ಕಾಲದಲ್ಲಿ ಶುರುವಾದ್ದು ಅಂತ ನಾನು ಹೇಳಬಲ್ಲೆ ಕಮೆಂಟ್ರಿ. ಅದು ಜೊತೆಯಲ್ಲಿ ಇನ್ನೊಂದು ವಿಷಯ ಹೇಳುವುದಂದ್ರೆ, ಕ್ರಿಕೆಟ್ ಅಲ್ಲಿ ನನ್ನ ಕ್ರೀಡಾ ಜೀವನದ ಉದ್ಘೋಷಣಾ ರಂಗ ಆರಂಭವಾದರೂ ಕೂಡ ಈಗ ನನಗೆ ಸ್ವಲ್ಪ ಹೆಸರು ಕ್ರೀಡೆಯ ಜೊತೆಯಲ್ಲಿ, ಕ್ರಿಕೆಟ್ನ ಜೊತೆಯಲ್ಲಿ ಹೆಸರನ್ನ ತಂದು ಕೊಟ್ಟಂತಹ ಕ್ರೀಡೆ ಅಂದ್ರೆ ಅದು ಕಬಡ್ಡಿ. ಅದು 2014ರಲ್ಲಿ ಯಾವಾಗ ಪ್ರೋ ಕಬಡ್ಡಿ ಆರಂಭವಾಯಿತು, ಪ್ರಾಯಶಃ ಆ ಕಾಲದಿಂದ ಕಬಡ್ಡಿ ಎಂಬ ಮಣ್ಣಿನ ಆಟದ ಆ ಒಂದು ಶೈಲಿ ಎಲ್ಲ ಬದಲಾವಣೆ ಆಯಿತು ದೇಶದೆಲ್ಲೆಡೆ. ಅಸಲಿ ಮುಖ ಅದರದ್ದು. ದೇಶದೆಲ್ಲೆಡೆ ವಾಣಿಜ್ಯ ಆಯಿತು. ಕಬಡ್ಡಿ ಆಟಗಾರರು ಒಂದು ಕಾಲದಲ್ಲಿ ನ್ಯಾಷನಲ್ ತಂಡಗಳೆಲ್ಲ ಬಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಉಳ್ಕೊಳ್ತಾ ಇದ್ರು. ದೊಡ್ಡ ದೊಡ್ಡ ತಂಡಗಳೆಲ್ಲ ಶಾಲೆಗಳಲ್ಲಿ ಅವ್ರು ಉಳ್ಕೊಳ್ಳುವ ವ್ಯವಸ್ಥೆ ಅಲ್ಲಿ ಇತ್ತು. ಆದ್ರೆ ಕಬಡ್ಡಿ ಎಷ್ಟು ತನಕ ಬದಲಾವಣೆ ಅಂದ್ರೆ, ಇವಾಗ ಕಬಡ್ಡಿ ಪ್ಲೇಯರ್ ಅಪ್ ಆ್ಯಂಡ್ ಡೌನ್ ಎಲ್ಲ ಫ್ಲೈಟ್ ಅಲ್ಲಿ, ಮತ್ತೆ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ ಬೇಕು ಉಳ್ಕೊಳ್ಳಿಕ್ಕೆ. ಆ ಲೆವೆಲ್ಗೆ ಕಬಡ್ಡಿ ಬಂದಿದೆ ಅಂತ ಹೇಳಿದ್ರೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಕ್ರಿಕೆಟ್ ತರಾನೇ ಕಬಡ್ಡಿ ಕೂಡ ಒಂದು ಬೆಲೆ ಸಿಕ್ಕಿದೆ. ಕಬಡ್ಡಿದ್ದೊಂದು ಝಲಕ್ ಬಿಡಿ. ಸೊ ವೀಕ್ಷಕರ, ಅಖಿಲ ಭಾರತ ಮಟ್ಟದ ಎ ಶ್ರೇಣಿಯ ಕಬಡ್ಡಿ ಪಂದ್ಯಾಟ ನಮ್ಮ ಸುಳ್ಯದ ಸಂಪಾಜೆಯಲ್ಲಿ ಜರುಗುತ್ತಾ ಇದೆ. ಭಾರತದ ಕಬಡ್ಡಿ ತಂಡದ ದಿಗ್ಗಜ ತಂಡಗಳಾಗಿರತಕ್ಕಂತಹ ಅದು BSNL ಆಗಿರಲಿ, ONGC ಹರಿಯಾಣ ಆಗಿರಲಿ, ಇಂಡಿಯನ್ ಆರ್ಮಿ ಆಗಿರಲಿ, ವಿಜಯ ಬ್ಯಾಂಕ್ ಪ್ರಸ್ತುತ ಬ್ಯಾಂಕ್ ಆಫ್ ಬರೋಡಾ ಆಗಿದೆ ಆ ತಂಡವಾಗಿರಲಿ, ನಮ್ಮ ಕರ್ನಾಟಕದ ಹೆಮ್ಮೆ ಆಳ್ವಾಸ್ ತಂಡವಾಗಿರಲಿ, ಕರ್ನಾಟಕದ ಇನ್ನೊಂದು ಪ್ರತಿಷ್ಠಿತ ಸಂಸ್ಥೆ SDM ಆಗಿರಲಿ, ಇನ್ನಿತರ ಅನೇಕ ಭಾರತದ ಶ್ರೇಷ್ಠ ತಂಡಗಳು ಈ ಪಂದ್ಯಾಕೂಟದಲ್ಲಿ ಆಡಲು ಬಂದಿದ್ದಾರೆ. ಸೊ ಎಲ್ಲ ಕಬಡ್ಡಿಯ ಆಸ್ವಾದಕರನ್ನ ಈ ಒಂದು ಅಖಿಲ ಭಾರತ ಮಟ್ಟದ ಕಬಡ್ಡಿಗೆ ಪ್ರೀತಿಯಿಂದ ಸ್ವಾಗತಿಸುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮ ಪೂರ್ಣಗೊಂಡಿದ್ದು ಪಂದ್ಯಾವಳಿ ಆರಂಭವಾಗ್ತಾ ಇದೆ. ಮೊದಲ ಸ್ಪರ್ಧೆ ಆಳ್ವಾಸ್ ವಿರುದ್ಧವಾಗಿ ONGC ನಡುವೆ ಸ್ಪರ್ಧೆ. ಈಗ ತಾನೇ ONGC ಯಲ್ಲಿ ನಿಮ್ಗೆ ಗೊತ್ತಿದೆ, ಒನ್ ಆಫ್ ದಿ ಸ್ಟಾರ್ ಪ್ಲೇಯರ್ ಇನ್ ಪ್ರೊ ಕಬಡ್ಡಿ. ವಿ ಹ್ಯಾವ್ scenes a lot of young players are included in the side of ONGC, and wait and see what they will do in the very first match against Alvas. We have under the guidance of Satish Naik, he is the chief coach of Alvas Mudabidre. Fantastic, wonderful young players are there, and wait and see what happening in the very first match of the competition. जी हाँ, उत्तर भारत और दक्षिण भारत के बीच में पहला कबड्डी मुकाबला शुरू करेंगे, और जिस प्रकार अब जसवीर सिंह करेंगे राइड पर, जसवीर सिंह पहले राइड की ओर, और जिस वहां EMT राइड के दरमियान अब अंकों में कोई बदलाव नहीं है, और पहला राइड पर कोई अंक नहीं ला सका. ಇದು ಕಬಡ್ಡಿಯಲ್ಲಿ ಇರ್ತದೆ. ಕೆಲವೊಂದು ಕಡೆಯಲ್ಲಿ ಕ್ಯಾಚ್ ಹಿಡಿಯುವಂಥ ಸಂದರ್ಭದಲ್ಲಿ ಪ್ರೇಕ್ಷಕರನ್ನು ಜೋಶ್ ಮಾಡಬೇಕಾಗುತ್ತೆ. ಒಂದಷ್ಟು ಆ ಕಮೆಂಟ್ರಿ ವಾಯ್ಸ್ ಎಲ್ಲ ಅಪ್ ಆಗುತ್ತೆ. ಒಂದು ಸನ್ನಿವೇಶ ಯಾವ ಥರ ಒಂದು ರೀಕ್ರಿಯೇಟ್ ಮಾಡ್ಬೋದಾ, ಒಬ್ಬನ ಹಿಡಿದಾಗ ಅಲ್ಲಿ ಕ್ರೌಡ್ ವಾಯ್ಸು ಜಾಸ್ತಿ ಆಗ್ತಾ ಇರ್ತದೆ, ಮ್ಯೂಸಿಕ್ ಸೆಟ್ ಜಾಸ್ತಿ ಆಗ್ತದೆ. ಅಗೇನ್ ಕಮೆಂಟೇಟರ್ ಕೂಡ ಆ ತಂಡದಲ್ಲಿ ಎಲ್ಲರನ್ನು ಹುರಿದುಂಬಿಸಬೇಕಾಗ್ತದೆ, ಬ್ಯಾಲೆನ್ಸ್ ಕೂಡ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಕಮೆಂಟ್ರಿ ಅಂದ್ರೆ 2 ವಿಧಾನಗಳ ಕಮೆಂಟ್ರಿ ಇದೆ. ಒಂದು ಟೆಲಿಕಾಸ್ಟ್ ಮಾಡುವಂತ ಕಬಡ್ಡಿ, ಮತ್ತೆ ಇಲ್ಲಿ ಪ್ರಾದೇಶಿಕವಾಗಿ ನಡೆಯುವಂತಹ ಕಬಡ್ಡಿ. ಹೌದು, ಬ್ರಾಡ್ಕಾಸ್ಟಿಂಗ್ ಕಮೆಂಟ್ರಿ ಅಂತ ಹೇಳ್ತೇವೆ ಅದಕ್ಕೆ. ಈ ಬ್ರಾಡ್ಕಾಸ್ಟಿಂಗ್ ಕಮೆಂಟ್ರಿ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಪಬ್ಲಿಕ್ ಏನು ಕೇಳೋದಿಲ್ಲ, ನಾವಾಗೆ ಮಾಡುವ ಸ್ಟಾರ್ ಸ್ಪೋರ್ಟ್ಸ್, ಅದು ಬ್ರಾಡ್ಕಾಸ್ಟಿಂಗ್ ಕಮೆಂಟ್ರಿ. ಆದ್ರೆ ನಾವು ಮಾಡುವುದು ಯಾವಾಗ ಪಬ್ಲಿಕ್ ಅತ್ಯಂತ ಹತ್ತಿರ ಇರತಕ್ಕಂಥ ವೇಳೆಯಲ್ಲಿ ಕೊಡುವಂತಹ ಎನರ್ಜಿ, ಅದು ಆಟಗಾರಿ ಇನ್ನಷ್ಟು ಬೂಸ್ಟ್ ಆಗುತ್ತೆ. ಈ ಬ್ರಾಡ್ಕಾಸ್ಟಿಂಗ್ ಕಮೆಂಟ್ರಿ ಮತ್ತು ಈ ಉಳಿದ ಕಮೆಂಟ್ರಿಯಲ್ಲಿ ಇರತಕ್ಕಂಥ ಅಂತರ ಏನು ಅಂತ ಕೇಳಿದ್ರೆ, ಬ್ರಾಡ್ಕಾಸ್ಟಿಂಗ್ ಕಮೆಂಟ್ರಿಯಲ್ಲಿ ನಮ್ಗೆ ಅವರಿಗೆ ಸಲಹೆ ಕೂಡ ಕೊಡ್ಲಿಕ್ಕಾಗತ್ತೆ. ಇವನ್ ಇವರ ಬದಲು ಮತ್ತೊಬ್ಬರು ರೈಡ್ ಮಾಡಬೇಕಿತ್ತು, ಈ ಸಂದರ್ಭದಲ್ಲಿ ಸಲಹೆಗಳನ್ನು ಕೊಡಬಹುದು ಯಾವ ಬ್ರಾಡ್ಕಾಸ್ಟಿಂಗ್ ಕಮೆಂಟ್ರಿಯಲ್ಲಿ. ಬಟ್ ಆಟಗಾರರನ್ನು ಚೇಂಜ್ ಮಾಡಬಹುದು ಮಾಡಬಹುದಿತ್ತು. ಆ ತರ ಎಲ್ಲ ನಾವು ರನ್ನಿಂಗ್ ಕಮೆಂಟ್ರಿಯಲ್ಲಿ ಯಾವಾಗ ನಾವು ಮನೆಯಲ್ಲಿ ಟಿವಿಯಲ್ಲಿ ನೋಡ್ತಾವೋ ಆ ತರ ಮಾಡ್ಬೋದು. ಆದ್ರೆ ರನ್ನಿಂಗ್ ಕಮೆಂಟ್ರಿ ಆಟಗಾರರಿಗೆ ಕೇಳುವಂತಹ ಸಂದರ್ಭ ಟೂರ್ನಮೆಂಟ್ ಹೇಳಿದ್ರೆ ಇದೆಲ್ಲ ನಾವು ಉದ್ಘೋಷಕರು ಹೇಳುವಾಗ ಇಲ್ಲ. ಅಲ್ಲಿ ಏನಿದ್ರು ಕ್ಷಣದದ್ದು ಮಾತ್ರ, ಹೆಚ್ಚಲ್ಲಿ ನಾವು ಕೋಚಿಂಗ್ ತರ ಮಾಡುವಂತ ಇಲ್ಲ. ಅದೆಲ್ಲ ಈ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಹೇಳಿದ ಪ್ರಕಾರ ಎಲ್ಲ ಹೇಳಲಿಕ್ಕಿಲ್ಲ. ಅದು ಇದರ ಎರಡು ಟೂರ್ನಮೆಂಟ್ಗಳ 2 ಶೈಲಿಗಳ ಅಂತರ ಇದೆ, ಬ್ರಾಡ್ಕಾಸ್ಟಿಂಗ್ ಕಮೆಂಟ್ರಿ ಮತ್ತು ಲೈವ್ ಕಮೆಂಟ್ರಿಯಲ್ಲಿ. ಓಕೆ, ಈಗ ಲೈವ್ ಕಮೆಂಟ್ರಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಕೂಡ ಒಳ್ಳೇದದು. ಯಾಕೆಂತ ಹೇಳಿದ್ರೆ ನಮ್ಗೆ ರೆಸ್ಪಾನ್ಸ್ ಸ್ಪಾಟ್ ಅಲ್ಲಿ ಪಬ್ಲಿಕ್ ಇಂದ ಸಿಗ್ತದೆ ಆಗ್ಲಿ ತಕ್ಷಣ. ದೊಡ್ಡ ಶರೀರ ದಾಳಿ ಮಾಡುವಾಗ ಅವರ ಬಗ್ಗೆ ಒಂದು ವಿಶೇಷವಾದಂತಹ ಪದಗಳನ್ನು ನಾವು ಬಳಸ್ತೇವೆ. ಅವರ ಟ್ಯಾಕಲ್ ಆದಾಗ ಇನ್ನೊಂದು ಪದಗಳನ್ನು ಬಳಸ್ತೇವೆ. ಉದಾಹರಣೆಗೆ ಆಲದ ಮರ ಉರುಳಿದೆ,
ದೊಡ್ಡ ಶರೀರಕ್ಕೆ ಆ ತರ ಆಲದ ಮರ. ಅದನ್ನ ಅವ್ರು ಕಾಮಿಡಿಯಾಗಿ ತಗೊಳ್ತಾರೆ, ಪಬ್ಲಿಕ್ ಕೂಡ ಕಾಮಿಡಿಯಾಗಿ ತಗೊಳ್ತಾರೆ. ಓಕೆ. ಆ ಸ್ಪಾಟ್ ಅಲ್ಲಿ ಪಬ್ಲಿಕ್ ರೆಸ್ಪಾನ್ಸ್ ಮಾಡುತ್ತೆ ನಮ್ಗೆ. ಅದು ನಮ್ಗೆ ಸಿಗುವಂತಹ ದೊಡ್ಡ ಒಂದು ಏನು ಕೊಡುಗೆ ಅಂತ ನಮ್ಗೆ ಒಂದು ಸಪ್ಪು ಅಂತ ಹೇಳ್ಬೋದು. ಅದು ಆಟಗಾರರಿಗಿರ್ಲಿ ಇರ್ಲಿ, ನಮ್ಮಂತ ಕಮೆಂಟೇಟರ್ಗಳಿಗಾಗಿರ್ಲಿ, ಆಡಿಯನ್ಸ್ ಹತ್ತಿರ ಇದ್ರೆ ಅವ್ರು ಕೊಡುವಂತಹ ಎನರ್ಜಿ ಇದೆ, ಅದು ನಮ್ಗೆ ಇನ್ನು ಮಾತನಾಡುವ ಅಥವಾ ಇನ್ನೊಂದು ಹೇಳುವ ಆನ್ ಸ್ಪಾಟ್ ಅಲ್ಲಿ ಬೇರೆ ಬೇರೆ ಪದಗಳು, ಡೈಲಾಗುಗಳೆಲ್ಲ ರನ್ನಿಂಗ್ ಅಲ್ಲಿ ಬರ್ತದೆ. ಇದು ಉದಾಹರಣೆಗೆ ನೀವು ಹೇಳಿದ ಪ್ರಕಾರ 7 ಮಂದಿ ಇರತಕ್ಕಂತಹ ಕೋಟೆಗೆ ಮೊದಲ ದಾಳಿಯೊಂದಿಗೆ ಕರಾವಳಿಯ ಅತ್ಯಂತ ಪ್ರತಿಷ್ಠಿತ ಆಟಗಾರ, ವಿಶೇಷ ಸಾಧನೆಗಳನ್ನ ಮೆರೆದಂತಹ ಆಟಗಾರ ವಿಶ್ವರಾಜ್ ವಿಟ್ಲ ಅವರು ದಾಳಿಯನ್ನ ಮಾಡ್ತಾ ಇದ್ದಾರೆ. ಪ್ರಸ್ತುತ ಅತ್ಯಂತ ಫಾರ್ಮ್ ಅಲ್ಲಿ ಇರತಕ್ಕಂತಹ ಆಟಗಾರ ವಿಶ್ವರಾಜ ಅತ್ಯಂತ ಬಲಿಷ್ಠವಾದಂತಹ ಡಿಫೆನ್ಸ್ ಪ್ಯಾನ್ ಅಲ್ಲಿ ಇರತಕ್ಕಂತಹ ತಂಡದ ವಿರುದ್ಧವಾಗಿ ತಮ್ಮ ದಾಳಿಯನ್ನ ಮಾಡುವ ಹೊತ್ತಲ್ಲಿ ಈ ನಡುವೆ ಕವರ್ ಇಂದ ಲೆಗ್ ಸೈಡ್ ಗೆ ಒಂದು ಪ್ರಯತ್ನ, ಟಾಟ್ ಟಚ್ ಗಾಗಿ ಪ್ರಯತ್ನ. ಈ ನಡುವೆ ಆ ಟಾಟ್ ಟಚ್ ಮಾಡುವ ವೇಳೆಯಲ್ಲಿ ಕಾರ್ನರ್ ಅಲ್ಲಿರ್ತಕ್ಕಂತಹ ಆಟಗಾರ ಟ್ಯಾಕಲ್ ಗಾಗಿ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಎಸ್ಕೇಪ್ ಆಗುವ ವೇಳೆಯಲ್ಲಿ ವಿಶ್ವರಾಜ ಸೆಂಟರ್ ಲೈನ್ ಕ್ರಾಸ್ ಆಗಿದೆ. 5 ಅಂಕ. ತೀರ್ಪುಗಾರರು 5 ಅಂಕಗಳನ್ನ ನೀಡಲಾಗಿದೆ. ಇದು ಸೂಪರ್ ಡ್ಯೂಪರ್ ರೈಡ್. ವಿಶ್ವನ ಪರಾಕ್ರಮ ಆರಂಭಗೊಂಡಿದೆ. ಹಾಗೆ ಬರುತ್ತೆ ಅಲ್ವಾ? ಹಾಗೆ ಇನ್ನು ಕೆಲವು ಇರುತ್ತೆ, ಸಣ್ಣ ದೇಹ ಇರ್ತದೆ, ಹೆಂಗೋ ನುಸುಲ್ಕೊಂಡು ಹೆಂಗೋ ಬರ್ತಾರೆ, ಗೊತ್ತೇ ಆಗೋದಿಲ್ಲ, ಹೆಂಗೋ ತಗೊಂಡ್ ಬರ್ತಾರೆ. ಲಾಸ್ಟ್ ಮೂಮೆಂಟ್ ವಿನ್ ಆಗುವ ಲಾಸ್ಟ್ ಒಂದು ರೈಡ್ ಇರುತ್ತೆ, ಹೇಗೋ ಮಾಡ್ತಿರ್ತಾರೆ. ಅವ್ರಿಗೆ ಹೇಗೆ ಪದ ಬಳಕೆ ಏನ್ ಮಾಡ್ತಾರೆ, ಸಣ್ಣಕ್ಕಿದ್ದು ಸ್ವಲ್ಪ ದೊಡ್ಡವ್ರನ್ನೆಲ್ಲ ಎಳೆದು ತಂದ್ರೆ. ವೀಕ್ಷಕರೇ, ಇದು ಕೇವಲ ಇಮ್ಯಾಜಿನ್ ಮಾಡುವಂತ ಕಮೆಂಟ್ರಿ. ಮತ್ತೆ ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಕಾಮೆಂಟೇಟರ್ಗೆ ಸ್ಪಾಟ್ ಅಲ್ಲಿ ಬರ್ಬೇಕಾದಂತ ಕೆಲವು ವರ್ಡ್ಸ್, ಅದರಿಂದ ಇನ್ನೊಬ್ಬರಿಗೆ ನೋವು ಆಗಬಾರ್ದು, ಅದನ್ನ ಬಹಳ ಚೆನ್ನಾಗಿ ತಗೊಂಡು ಹೋಗುವಂತ ಕೆಲಸ ಜವಾಬ್ದಾರಿ ಇರುತ್ತೆ. ಅದು ಯಾಕೆ ಹೇಳ್ತಾರೆ, ಎಷ್ಟು ಜವಾಬ್ದಾರಿ ಅದಕ್ಕೆ ಇದೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಇವತ್ತು ಇವ್ರ ಮೂಲಕ ನಾವು ಇದನ್ನ ಮಾಡಿಸ್ತಾ ಇದ್ದೀವಿ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದಷ್ಟು ಒಳ್ಳೆ ಪ್ರತಿಭೆಗಳಿದ್ದಾರೆ. ಒಂದೋ ಇಬ್ಬರನ್ನು ನಾವು ಹೆಸರು ತಗೊಂಡ್ರೆ ಎನ್ನ ಬಗ್ಗೆ ಯಾರು ಪಂತಿಜರ್, ನಮ್ಮ ಬಗ್ಗೆ ಅವ್ರು ಹೇಳಿಲ್ಲ ಅಂತ ಆ ತರದ ಭಾವನೆಗಳು ದಯವಿಟ್ಟು ಬರಬಾರದು. ಎಕ್ಸ್ ಎನ್ನುವ ಆಟಗಾರ, ಎಕ್ಸ್ ಎನ್ನುವಂತ ಆಟಗಾರ, ಎಲ್ಲಾ ಆಟಗಾರರು ಅವ್ರವ್ರದ್ದು ಸಾಮರ್ಥ್ಯ ಅವ್ರವ್ರದ್ದು ಟ್ಯಾಲೆಂಟ್. ಸ್ಪಾಟ್ ಅಲ್ಲಿ ನಾವು ಆಲೋಚನೆ ಮಾಡುದಿಲ್ಲ. ಈಗ ಸಡನ್ ಇದು ಮ್ಯಾಚ್ ನಡೀತಾ ಇದೆ, ಕಾಲ್ಪನಿಕ ಮ್ಯಾಚ್. ಈ ಕಾಲ್ಪನಿಕ ಮ್ಯಾಚ್ಗೆ ಇವರು ವಾಯ್ಸ್ ಕೊಡ್ತಾ ಇದ್ದಾರೆ. ನೋಡಿ, ನೀವು ಚಿಕ್ಕ ದೇಹ, ಬಹಳಷ್ಟು ಸಾಧನೆ, ಒಂದಷ್ಟು ಆಟಗಾರಿದ್ದಾರೆ ಚಿಕ್ಕ ದೇಹ ನೋಡ್ಕೊಂಡು ಕಬಡ್ಡಿಯಲ್ಲಿ ಬಹಳಷ್ಟು. ಈಗ ಪ್ರಸ್ತುತ SDM ಸಂಸ್ಥೆಯ ವಿದ್ಯಾರ್ಥಿ, ಅನೇಕ ವಿದ್ಯಾರ್ಥಿಗಳು ಒಳ್ಳೆ ಅದರಲ್ಲಿ ದೇವ್ ಅಂತ ಹೇಳಿ ಒಬ್ರು ರೈಡ್ ಇದ್ದಾರೆ, ಚಿಕ್ಕಮಂಗ್ಳೂರು ಅವರು. ಈಗ ಜೂನಿಯರ್ ವಿಭಾಗದಲ್ಲಿ ಸೀನಿಯರ್ ಕೂಡ ಆಡ್ತಾರೆ. ಏನು ಕಿಕ್, ಏನ್ ರೈಡ್ ಮಾಡ್ತಾರೆ ಗೊತ್ತಾ ದೇವ್ ಅಂತ ಹೇಳಿ. ಅವ್ರ ಬಗ್ಗೆ ಹೇಳುದಾದ್ರೆ, ಲೆಫ್ಟ್ ಕಾರ್ನರ್ ರೈಟ್ ಕಾರ್ನರ್ ಎಷ್ಟು ಸ್ಪೀಡ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಕೂಡ ಎಸ್ಕೇಪ್ ಯಾವ ತರ ಆಗ್ತಾರೆ ಅಂತ ಹೇಳಿದ್ರೆ, ಅದು ಬ್ರಿಲಿಯಂಟ್ ಲೈಟನಿಂಗ್ ರೈಡ್. ಕಮೆಂಟ್ರಿ ಮಾಡಿದ ಅನುಭವ ಹೊಂದಿದ್ದೀರಿ. ಸಣ್ಣ ಜಲಕ್ ಏನ್ ಹೇಳಿದ್ರಿ ಅವರಿಗೆ ಪದ ಬಗ್ಗೆ? ಸೊ ಬಂಧುಗಳೇ, SDM ಉಜಿರೆ ನಾವು ಈಗ ತಾನೇ ಉಲ್ಲೇಖ ಮಾಡಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾಸಂಸ್ಥೆಗಳ ಕ್ರೀಡಾ ರಂಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಸಾಧನೆಯನ್ನು ಮೆರೆಯುತ್ತಾ ಬಂದಿರತಕ್ಕಂಥ SDM ನ ಪರವಾಗಿ ಪ್ರಸ್ತುತ ಈ ಕಾಲೇಜಿನಲ್ಲಿ ಕಬಡ್ಡಿ ತಂಡದಲ್ಲಿರತಕ್ಕಂಥ ಅತ್ಯಂತ ಶ್ರೇಷ್ಠ ಆಟಗಾರರಲ್ಲಿ ಓರ್ವ ದೇವ್, ಮೂಲತಃ ಚಿಕ್ಕಮಂಗಳೂರು ಅವರು, ಪ್ರಸ್ತುತ ಈ ತಂಡದ ಪರವಾಗಿ ಮೊದಲ ದಾಳಿಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ದೇವ್ ಅವರ ಬಗ್ಗೆ ಹೇಳುದಿದ್ರೆ, ಇತ್ತೀಚಿನ ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಅತ್ಯಂತ ಕ್ವಿಕ್ಕೆಸ್ಟ್ ಆಗಿ ರೈಡ್ ಮಾಡಬಲ್ಲಂತಹ ಜಿಗಿಯುವ ಜಿಂಕೆ ದೇವ್ ಮೊದಲ ದಾಳಿ ಇದೀಗ ಭರ್ಜರಿ ದಾಳಿ ಮಾಡಲಾಗಿದೆ. ಬೆಂಕಿ ವಾಟ್ ಅ ಲೈಟನಿಂಗ್ ರೈಡ್ ಬೈ ದಿಸ್ ಯಂಗ್ ಗೈ, ಗಾಟ್ 3 ಪಾಯಿಂಟ್ಸ್ ದೇವ್ ಫಾರ್ SDM ಉಜಿರೆ. ಈ ತರ ಕಮೆಂಟ್ರಿ ಇರುತ್ತೆ, ಸೂಪರ್ ಆಗಿ ಮಾಡಿದ್ರಿ. ಇಷ್ಟೊತ್ತು ನಾವು ಇವ್ರ ಹತ್ರ ಬೇರೆ ಬೇರೆ ಕಮೆಂಟ್ರಿ ಮಾಡಿಸಿದ್ವಿ, ಸಖತ್ತಾಗಿ ಹೇಗೆ ಬೇಕು ಹಾಗೆ ತಗೊಂಡು ಹೋಗ್ತಾರೆ. ಯಾವ ಮ್ಯಾಚಿಗೆ ಹೆಂಗ್ ಬೇಕು ಆ ಥರ ಅವರೊಂದು ಇದನ್ನು ಮಾಡ್ಕೊಂಡು ಹೋಗುವಂಥದ್ದು, ಆ ವಾಯ್ಸ್ ಮಾಡ್ಯುಲೇಷನ್. ನಾನು ಕೇಳೋದು, ಇಷ್ಟೆಲ್ಲ ಪ್ರತಿಭೆ ಇದ್ದು ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಎಲ್ಲವೂ ಇದೆ, ನೀವೇ ಹೇಳಿದ್ರಿ ನಾನು ತುಂಬ ಕಷ್ಟದಿಂದ ಬಂದೆ, ನನ್ನ ರೂಟ್ ಅಷ್ಟೊಂದು ಕರೆಕ್ಟ್ ಇರಲಿಲ್ಲ, ಬಾಲ್ಯದಿಂದಲೂ ಸ್ಟ್ರಗಲ್ ಮಾಡ್ತಾ ಬಂದೆ ಅಂತ. ನಿಮಗೆ ಈಗ ತನಕ ನಾನು ಕೇಳೋದು, ಈ ನಿಮ್ಮ ಟ್ಯಾಲೆಂಟ್ ಎಲ್ಲೋ ಒಂದು ಕಡೆಯಲ್ಲಿ ನಿಮ್ಗೆ ಒಳ್ಳೆ ಇದನ್ನು ಕೊಡ್ತಾ, ಫೈನಾನ್ಷಿಯಲ್ ನಿಮ್ಮನ್ನು ರೆಡಿ ಮಾಡ್ತಾ, ನಿಮ್ಗೆ ಈ ಸೌಕರ್ಯಗಳು ಸಿಗ್ತಾ, ಇಲ್ಲಿವರೆಗೆ ಬಂದ ನಂತರ ನೀವು ಹಿಂತಿರುಗಿ ನೋಡಿದಾಗ ಏನು ಕಾಣಿಸ್ತಾ ಇದೆ ನಿಮಗೆ? ಉತ್ತಮ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ, ಕ್ರೀಡೆಯಲ್ಲಿ ನಾವು ಏನನ್ನ ಬಯಸದೆ ನಾವು ಈ ಒಂದು ಕ್ಷೇತ್ರಕ್ಕೆ ಬಂದದ್ದು, ತಲುಪಿದ್ದು ಅಂತ ಹೇಳ್ಬೋದು. ಈ ರೀತಿ ಆಗ್ಬೇಕಂತೇಳಿ ಏನು ಮನಸ್ಸಲ್ಲಿ ಇರಲಿಲ್ಲ, ಆಟೋಮ್ಯಾಟಿಕ್ ಆಗಿ ಒಂದು ತಲುಪಿದಂತಹ ಕ್ಷೇತ್ರ. ಆದರೆ ಈ ಕ್ರೀಡೆಯಲ್ಲಿ ನಮ್ಮ ನಿರೂಪಣೆಯಲ್ಲಿ ಏನು ಸಾಧನೆಯನ್ನ ಮಾಡಿದೆ ಅಂತ ನೀವು ಕೇಳಿದ್ರೆ, ಕ್ಯಾಮರಾ ಕವರ್ ಮಾಡಿದಂತಹ ಈ ಮನೆ ಒಂದು 60% ಏನೋ ಖರ್ಚಿದೆ. ಅದು ನಾನು ಮೈಕಲ್ಲಿ ಹಿಡ್ಕೊಂಡು ಮಾಡಿದಂತಹ ಮನೆ ಅಂತ ಹೇಳ್ಬೋದು, ಒಂದು 60% and above. ಓಕೆ. ಈ ಮನೆಯ
ಆ ಸಂದರ್ಭದಲ್ಲಿ ಒಂದಷ್ಟು ಲಕ್ಷಗಳು ಖರ್ಚಾಗಿವೆ. ಅದ್ರ 60ಕ್ಕಿಂತ ಅಧಿಕ ಶೇಕಡ ನಮ್ಮ ಮೈಕಲ್ಲಿ ಅದು ಕೇವಲ ಕಬಡ್ಡಿ ಮಾತ್ರ ಅಲ್ಲ, ಕ್ರಿಕೆಟ್ ಆಗಿರ್ಲಿ, ಕಬಡ್ಡಿ ಆಗಿರ್ಲಿ, ಹಗ್ಗ ಜಗ್ಗಾಟ ಆಗಿರ್ಲಿ, ವಾಲಿಬಾಲ್ ಆಗಿರ್ಲಿ, ಬೈಕಲ್ಲಿ ನಡೆಯುವಂತಹ ಹೆಚ್ಚಿನ ಕಾರ್ಯಕ್ರಮಗಳು, ಸಂಗೀತ ಸಮಾರಂಭರಿಗೆ ಕೂಡ ಮಾಡ್ತೇನೆ, ಬರ್ತ್ಡೇ ಕಾರ್ಯಕ್ರಮ ಮಾಡ್ತೇನೆ, ಫ್ಯಾಮಿಲಿ ಇವೆಂಟ್ಗಳೇನಿವೆ ಅದೆಲ್ಲವೂ ಮಾಡ್ತೇನೆ. ಆ ಎಲ್ಲವೂ ಕೂಡ ಸೇರಿಕೊಂಡು ಮಾಡಿದಂತಹ ಮನೆ ಅಂತ ಹೇಳ್ಬೋದು. ಸಪೋರ್ಟ್ ಖಂಡಿತ ಒಂದು ಫಿನಾನ್ಷಿಯಲ್ ಒಳ್ಳೆಯ ಒಂದು ಸಪೋರ್ಟ್ ಅಲ್ಲಿಂದ ಸಿಕ್ಕಿದೆ. ಅದ್ರ ಜೊತೆಗೆ ನೀವು ಒಂದು ಕಡೆಯಲ್ಲಿ ಎಲ್ಲೋ ಅಲ್ಲಿ ಊರೂರು ಓಡಾಡ್ತಾ ಇರ್ತೀರಿ, ಬಿಸಿ ಶೆಡ್ಯೂಲ್ ಇರ್ತಾರೆ, ನಿಮ್ಮದು ಒಂದು ಫ್ಯಾಮಿಲಿ ಇದೆ, ಆ ಕಡೆನೂ ಗಮನ ಕೊಡಬೇಕಾಗ್ತದೆ. ಹೇಗೆ ಇದನ್ನು ಮತ್ತೆ ನೀವು ಕೇರಳ ವಿಷನ್ ಅಲ್ಲೂ ಕೂಡ ಕೇಬಲ್ ಇದಕ್ಕೆ ಕೆಲಸ ಮಾಡ್ತೀರಿ, ಫುಲ್ ಟೈಮ್ ಆಗಿ ಹೋಗ್ತೀರಿ, ರಜೆ ಸಿಗ್ತದ, ಇದನ್ನೇ ಬ್ಯಾಲೆನ್ಸ್ ಮಾಡ್ತೀರಿ, ಫ್ಯಾಮಿಲಿ ಯಾವ ಥರ ಇದು ಅಂತ ಸರ್ಕಲ್ ನಿಮ್ಮದು? ಸರ್, ನಮಗೆ ಲೈಫ್ನ ವರ್ಕ್ ಒಂದು ಬ್ಯಾಲೆನ್ಸ್ ಥರ. ಯಾಕೆಂತ ಹೇಳಿದ್ರೆ ಕೇಬಲ್ ಟಿವಿ ಕೇರಳ ವಿಷನಲ್ಲಿ ಒಂದು 2003ರಿಂದ ಇವಾಗ 26 ವರ್ಷಗಳು ಕಳೆಯಿತು. ನಿರೂಪಣೆ, ಕಮೆಂಟ್ರಿ ಮತ್ತು ಇದು ಸರಿಸುಮಾರು ಒಂದೇ ಕಾಲದಲ್ಲಿ ಆರಂಭವಾಯಿತು ಅಂತ ಹೇಳ್ಬೋದು. ಇಲ್ಲಿರತಕ್ಕಂತಹ ಅಂದರೆ ನಮಗೆ ಮನ್ಸೂನ್ ಮಳೆಯ ಕಾಲದಲ್ಲಿ ನನ್ನ ಕೇಬಲ್ಗೆ ವರ್ಕ್ ಜಾಸ್ತಿ, ಮಳೆಗಾಲದಲ್ಲಿ ಕಂಪ್ಲೇಂಟ್ಗಳೆಲ್ಲ ಬರೋದು ಜಾಸ್ತಿ. ಹಾಗೆ ನಮ್ಮ ನಿರೂಪಣಾ ಕಾರ್ಯಕ್ರಮ, ಕ್ರೀಡಾ ಕಾರ್ಯಕ್ರಮ ಕಡಿಮೆ ಇರ್ತದೆ. ಹಾಗೆ ಇದರಲ್ಲಿ ನಾನು ಬ್ಯುಸಿ. ಮಳೆಗಾಲ ಕಳೆದೊಡನೆ ಆ ಕಾರ್ಯಕ್ರಮ ಶುರುವಾಗ ಇಲ್ಲಿ ಕಂಪ್ಲೇಂಟ್ ಕಡಿಮೆ ಆಗ್ತದೆ. ಆದರೂ ಕೂಡ ಕಂಪ್ಲೇಂಟ್ ಇಲ್ಲ ಅಂತ ಹೇಳಿ ಇಲ್ಲ, ಆದರೆ ನನ್ನ ಊರಲ್ಲೇ ನಾನು ಒಂದು 300 ಮನೆಗೆ ಸಂಪರ್ಕ ಇದೆ. ನನ್ನ ಪ್ರತಿಭೆ ಬಗ್ಗೆ ಊರವರಿಗೆ ಗೊತ್ತಿದೆ. ಸ್ವಲ್ಪ ನನಗೋಸ್ಕರ ಅಡ್ಜಸ್ಟ್ ಮಾಡ್ತಾರೆ ಅವರು. ಖಂಡಿತ ಆಮೇಲೆ ಬಂದು ಸರಿ ಮಾಡಿ ಕೊಡ್ತೀನಿ ಅಂತ ಹೇಳ್ತೀರಿ. ಯಾವ ತರ ಅಂದ್ರೆ ನೋಡಿ, ನಮ್ಗೆ ಒಂದು ಭಾನುವಾರ ಬೆಳಿಗ್ಗೆ ಒಂದು ಕಾರ್ಯಕ್ರಮಕ್ಕೆ 10 ಗಂಟೆಗೆ ರೀಚ್ ಆಗ್ಬೇಕಿದ್ರೆ ನಾನು ಬೆಳಿಗ್ಗೆನೆ ಹೇಳ್ತೇನೆ 6 ಗಂಟೆಗೆ ಸಾಧ್ಯವಿದ್ದಷ್ಟು ಸರ್ವಿಸ್ ಅನ್ನ ಕೊಟ್ಟು ನಂಗೆ ಏನೋ ಟೈಮ್ ಕೊಟ್ಟಿದ್ದಾರೆ ಆ ಟೈಮ್ಗೆ ನಾವು ಅಲ್ಲಿಗೆ ರೀಚ್ ಆಗ್ತೇವೆ. ಅದೇ ಪ್ರಕಾರ ಕಾರ್ಯಕ್ರಮ ಮುಗಿಸಿ ಸಂಜೆ 7-8 ಗಂಟೆಗೆ ಬಂದು 10 ಗಂಟೆವರೆಗೆ ಲೈನಲ್ಲಿ ಕೆಲಸ ಮಾಡಿದ್ದು ಉಂಟು. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಇದು ನನ್ನ ಊರಾದ ಕಾರಣ, ನನ್ನ ಊರಿನವರು ಯಾವ ರಾತ್ರಿ ಎಲ್ಲೋ ಯಾವ ಮನೆಗೆ ಹೋದ್ರೂ ಕೂಡ ಅಭ್ಯಂತರ ಇಲ್ಲ ಅವರಿಗೆ. ಅಷ್ಟು ಸಪೋರ್ಟ್ ಆದ ಕಾರಣ ಮಾತ್ರ ಈ ರೀತಿ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ನೀವು ಕೇಳಿದ ಪ್ರಕಾರ ನಮ್ಮ ಫ್ಯಾಮಿಲಿ ನೋಡಿ, ಎಷ್ಟು ಜನ ಮಕ್ಕಳು? ನನಗೆ ಮಕ್ಕಳು, ದೊಡ್ಡವಳು ಮಗಳು ಪ್ರಸ್ತುತ ಅಲ್ಲಿ ಬೆಂಗಳೂರಲ್ಲಿ ಗ್ಲೋಬಲ್ ನರ್ಸಿಂಗ್ ಅಲ್ಲಿ BSc ನರ್ಸಿಂಗ್ ಓದ್ತಾ ಇದ್ದಾಳೆ, ಫಸ್ಟ್ ಇಯರ್. ಮಗ ನಮ್ದಿದೆ ಶಾರದಾ ಬೋವಿ ಶಾಲೆ ಅಂತ ಹೇಳಿದೆ, ಐಲ ಅಂತ ಹೇಳ್ತಾರೆ, ಅಲ್ಲಿ 3ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಮತ್ತೆ ನಮ್ಮ ಹೆಂಡತಿ ಮನೆಯಲ್ಲಿ ಇದ್ದಾಳೆ. ಅದೇ ನಾವು ಅದಕ್ಕೆ ಅವರ ಬಗ್ಗೆ ಹೇಳಬೇಕು. ಯಾಕಂತ ಹೇಳಿದ್ರೆ ಯಾವ ಊರಿಗೆ ಹೋಗುವಾಗ ಮನೆಯಲ್ಲಿ ಇವರು ಮಾತ್ರ ಇರ್ತಾರೆ. ಈಗ ಮಗಳು ಬೆಂಗಳೂರಲ್ಲಿ ಇದ್ರೆ ಆದ ಕಾರಣ ತಾಯಿ ಮಗ ಮಾತ್ರ ಮನೆಯಲ್ಲಿ ಎಷ್ಟೋ ದಿನಗಳ ಕಾಲ. ಸಣ್ಣ ಮಗು ಇರುವಾಗಲೂ ಕೂಡ ಅಷ್ಟೇ, ಎಷ್ಟೋ ದಿನಗಳ ಕಾಲ ಒಬ್ಬಳೇ ಇರ್ತಿದ್ಲು, ಬೇರೆ ಯಾರು ಇಲ್ಲ ಮನೆಯಲ್ಲಿ. ಈಗ ಸ್ವಲ್ಪ ಮಗ 3ನೇ ಕ್ಲಾಸಿಗೆ ಬಂದಿದ್ದಾನೆ, ಆದರೂ ಕೂಡ ಧೈರ್ಯದಲ್ಲಿ ಮನೆಯಲ್ಲಿ ಇರಬೇಕಿದ್ರು ಕೂಡ ಆ ಸಪೋರ್ಟ್ ಇದ್ದ ಕಾರಣ ಮಾತ್ರ ನನಗೆ ಸಾಧ್ಯ ಆಯಿತು. ಖಂಡಿತವಾಗಿ ಆ ಫ್ಯಾಮಿಲಿ, ನನ್ನ ವೈಫ್ ಆಗಿರಲಿ, 2 ಮಕ್ಕಳಾಗಿರಲಿ, ಜೊತೆಯಲ್ಲಿ ನಮ್ಮ ತಾಯಿ, ನಮಗೆ ಈ ದಾರಿ ಏನೋ ನಾನು ನಿಮ್ಮ ಮುಂದೆ ಕ್ಯಾಮರಾದಲ್ಲಿ ಮಾತಾಡ್ತಾ ಇದ್ದೇನೆ, ನಮ್ಮ ತಾಯಿ ಪಟ್ಟಂತಹ ಕಷ್ಟ ಅದು ಖಂಡಿತವಾಗಿ ಆಗಲೂ ಮರಿಬಾರದು. ಯಾಕೆಂತ ಹೇಳಿದ್ರೆ ಆ ಕಾಲದಲ್ಲಿ ಅಮ್ಮನಿಗೆ ತುಳು ಭಾಷೆ ಬರೋದಿಲ್ಲ, ಈಗಲೂ ಕೂಡ ಬರೋದಿಲ್ಲ. ಅಮ್ಮ ಈ ಊರಿಗೆ ಬಂದು ಒಂದು 60 ವರ್ಷ ಏನೋ ಕಳೀತು, 60-70 ವರ್ಷ ಆಯಿತು ಈ ಊರಿಗೆ ಬಂದು. ಆದರೂ ಕೂಡ ತುಳು ಕಲಿಲ್ಲ. ಆ ಕಾಲದಲ್ಲಿ ಗದ್ದೆ ಕೆಲಸಕ್ಕೆಲ್ಲ ಇಲ್ಲಿ ತುಳು ಮಾತನಾಡು, ಅಮ್ಮನಿಗೆ ತುಳು ಗೊತ್ತಿಲ್ಲ. ಆದರೂ ಕೂಡ ಏನೆಲ್ಲ ಭಾಷೆಗಳು ಅಡ್ಜಸ್ಟ್ ಮಾಡಿ ಅವ್ರ ಜೊತೆ ಕೆಲಸಕ್ಕೆ ಹೋದ್ರು. ಅವರಿಗೆ ಗದ್ದೆ ಕೆಲಸ ಗೊತ್ತಿರಲಿಲ್ಲ, ಆದರೂ ಕೂಡ ಇಲ್ಲಿಂದ ಹೋಗಿ ಗದ್ದೆ ಕೆಲಸ ಮಾಡಿದ್ರು. ಮತ್ತೆ ಕಾಂಕ್ರೀಟ್ನ ಕೆಲಸ ಮಾಡಿದ್ರು. ಈ ಕಾಂಕ್ರೀಟ್ ಕೆಲಸದ ಬಗ್ಗೆ ಹೇಳುವಾಗ ನಮ್ಮ ತಾಯಿಗೆ ಸಿಗುವಂಥದ್ದು ಅಡಿಗೆ ಮಾಡುವಂಥದ್ದು. ಆ ಕಾಲದಲ್ಲಿ ಹೋಟೆಲಿನ ತರುವ ಪದ್ಧತಿ ಇರಲಿಲ್ಲ. ಅಂದಿನ ಕಾಲದಲ್ಲಿ ಯಾರು ಮೇಸ್ತ್ರಿಯವರು ಒಂದು ಅಡುಗೆಗೆ ಪಾತ್ರೆ ಎಲ್ಲ ಕೊಡ್ತಾ ಇದ್ರು, ತಾಯಿಗೆ ಅಡುಗೆ ಮಾಡಿ ಉಳಿದವರಿಗೆ ಅದೇ ಕೆಲಸ ಜಾಸ್ತಿ. ಅದು ಆ ಕಾಲದಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ಪಚ್ಚೆ ಹೆಸರಿನ ಬೆಳಗಿನ ಉಪಹಾರ ಅದೇ ಇತ್ತು. ಪಚ್ಚೆ ಹೆಸರು ಮಧ್ಯಾಹ್ನ ಗಂಜಿಯೋ ಅದು ಮಾಡ್ತಾ ಇದ್ರು. ಈ ಪಚ್ಚೆ ಹೆಸರು ಬಾಕ್ಯ ಆಗುದುಂಟು. ಈ ಬಾಕ್ಯ ಅದು 4 ಗಂಟೆಗೆ 5 ಗಂಟೆಗೆ ಬಂದರೆ ನಮಗೆ ಮನೆಗೆ ತರುವುದು. ಅದು ದೊಡ್ಡ ಕಾಂಕ್ರೀಟ್ ಇದ್ರೆ, ಮನೆ ದೊಡ್ಡದಿದ್ರೆ ಕಾಂಕ್ರೀಟ್ ದೊಡ್ಡದಿರ್ತದೆ, ಆಗ ಲೇಟ್ ಆಗ್ತದೆ, 10 ಗಂಟೆಗೆ ಕಳೀತದೆ. ಕೆಲವೊಮ್ಮೆ ರಾತ್ರಿ 11 ಗಂಟೆಗೂ ತಾಯಿ ಬರುವಾಗ ಬೆಳಗಿನ ಪಚ್ಚೆ ಹೆಸರು ತರ್ತಾರೆ, ಆದರೆ ಸ್ಮೆಲ್ ಬಂದಿರ್ತದೆ. ಅದನ್ನು ನಾವು ತಿಂದು ಬದುಕಿದವರು ಆ ಕಾಲದಲ್ಲಿ. ಹಲಸಿದ ಏನು ಪಚ್ಚೆ ಹೆಸರು ಅದು ಕೂಡ ನಾವು ತಿಂತಾ ಇದ್ವಿ. ಗದ್ದೆ ಕೆಲಸಕ್ಕೆ ಹೋದ್ರೆ ಅಲ್ಲಿ ಸಿಗುವಂಥದ್ದು ಬಾಳೆಹಣ್ಣಾಗಿರ್ಲಿ, ಅದೇ ರೀತಿಯಲ್ಲಿ ಅವಲಕ್ಕಿ ಆಗಿರಲಿ, ನೀರಲ್ಲಿ ಇದು ಮಾಡಿದ ಅವಲಕ್ಕಿ, ಅದು ಕೂಡ ನಾವು ತಾಯಿಯವರು ಗೊತ್ತಿದೆ. ಹೆಚ್ಚಿನ ತಾಯಂದಿರು ಆ ಕಾಲದಲ್ಲಿ ಹಾಗೆ ಇಲ್ಲಿ ಕಟ್ಕೊಂಡು ನಮ್ಮ ಮಕ್ಕಳಿಗೆ ತರ್ತಾ ಇದ್ರು ಸಂಜೆ ವೇಳೆಯಲ್ಲಿ. ಅದೆಲ್ಲ ನಾವು ತಿಂದು ಬದುಕಿದವರು, ನಮಗೆ ಕಷ್ಟ ಖಂಡಿತವಾಗಿ ಗೊತ್ತಿದೆ. ಈಗಲೂ ಕೂಡ ಆ ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಇದೆ ಅಷ್ಟೇ, ಆದರೂ ತೃಪ್ತಿ ಇದೆ. ನಿಮ್ಮ ಒಟ್ಟಾರೆ ಜರ್ನಿ ನೋಡಿದಾಗ
ಎಷ್ಟು ನೀವು ಕ್ರಿಕೆಟ್ ಮ್ಯಾಚ್ಗಳನ್ನು ಮಾಡಿರ್ಬೋದು? ನಿಮ್ಮ ಎಂಟೈರ್ ಲೈಫಲ್ಲಿ ಎಷ್ಟು ಪ್ರೋಗ್ರಾಮ್ ಮಾಡಿರ್ಬೋದು ನೀವು ಹಾಸ್ಟೆಲ್? ಅಷ್ಟೇನು ಲೆಕ್ಕ ಹಿಡಲಿಲ್ಲ. ನಾನು ಹೇಳಿದ್ನಲ್ಲ, ಒಂದು ಕ್ರಿಕೆಟ್ ಮೂಲಕ ಶುರು ಮಾಡಿದೆ. ಆಮೇಲೆ ಶಾಲಾ ಜೀವನದಲ್ಲಿ ನಾಟಕ ಸ್ವಲ್ಪ ಸಣ್ಣ ಮಟ್ಟಲ್ಲಿ ಮಾಡಿದೆ ಶಾಲೆಯಲ್ಲಿರುವಾಗ. ನಿಮ್ಮ ಈ ಕಾಮೆಂಟ್ರೇಟರ್ ಲೈಫ್ ಇದೆ, ಅದು ಎಷ್ಟು ಪ್ರೋಗ್ರಾಮ್ಗಳನ್ನು ನೀವು ಮಾಡಿದ್ದೀರಿ ಅಂತ? ಖಂಡಿತ. ಕಮೆಂಟ್ರಿಯ ಬಗ್ಗೆ ಹೇಳುದಿದ್ರೆ ಅದೇ ನಾನೊಂದು ಲೆಕ್ಕ ಹಿಡಿಲಿಲ್ಲ, ಆದ್ರೂ ಕೂಡ ಒಂದು 3,000ಕ್ಕಿಂತಲೂ ಅಧಿಕ ಪ್ರೋಗ್ರಾಮ್ ಮಾಡಿದಿರಿ. 25 ವರ್ಷಗಳಿಂದ ಅಷ್ಟಾಗಿದೆ. ಅಷ್ಟಾಗಿದೆ. ಈಗ ಎಲ್ಲರಿಗೂ ಒಂದು ಪ್ರಶ್ನೆ ಇರ್ತದೆ, ಇವ್ರನ್ನ ಕರೆಸ್ಬೇಕು ನಾವು. ಹೇಗೆ ಈಗ ನಾವು ಎಲ್ಲರೂ ಟೂರ್ನಮೆಂಟ್ ಮಾಡಿದಾಗ ದಿವಾಕರ್ ಉಪ್ಪಾಳ್ ಅವ್ರನ್ನ ಕರೆದ್ರೆ ಬರ್ತಾರಾ? ಊರಿಗೆ ಬರ್ಬೋದಾ? ಹೇಗೆ ನಿಮ್ಮನ್ನು ಸಂಪರ್ಕ ಹೇಗೆ ಮಾಡಬೇಕು? ಅವರು ಬರೋರು ಈಗ ಯಾವುದೋ ಕ್ರಿಕೆಟ್ ಮ್ಯಾಚನ್ನು ಹೋಸ್ಟಿಂಗ್ ಮಾಡ್ತಾರೆ, ನಿಮ್ಮ ವಾಯ್ಸ್ ಬೇಕಂತ ಅವ್ರಿಗೆ ಅನಿಸ್ತಾ ಇರ್ತದೆ, ಬಟ್ ನಿಮ್ಮನ್ನು ಗುರ್ತ ಇರಲ್ಲ, ಕಾಂಟ್ಯಾಕ್ಟ್ ಇರಲ್ಲ. ಹೇಗೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಆಗಬೇಕು? ಖಂಡಿತ ಕಾಂಟ್ಯಾಕ್ಟ್ ಎಲ್ಲಿ ಅಂತ ಹೇಳಿದ್ರೆ, ಇವಾಗ ಇತ್ತೀಚಿನ ಕಾಲದಲ್ಲಿ ಯೂಟ್ಯೂಬ್ಗಳಲ್ಲೆಲ್ಲ ಕಾರ್ಯಕ್ರಮ ಲೈವ್ ಆಗಿ ಹೋಗ್ತಾ ಇದೆ. ಕೆಲವು ಕಡೆ ನಾನು ಮಾಡಿದಂತಹ ಕಾರ್ಯಕ್ರಮದ ತುಣುಕನ್ನು ಕಟ್ ಮಾಡಿ ಕಳಿಸಿ, ನನ್ನ ಹತ್ರ ಕೇಳೋದಿಲ್ಲ, ಅವರೇ ಕಟ್ ಮಾಡಿ ಅವರಿಗೆ ಬೇಕಾದವರಿಗೆ ಕಳಿಸಿಕೊಟ್ಟು ನಮ್ಮ ನಂಬರ್ ಕೊಟ್ಟು ಕರೆಸುವವರು ಇದ್ದಾರೆ. ಮತ್ತೆ ಕೆಲವರು ನಮ್ಮ ಲೈವ್ ಆಗಿ ನೋಡಿ ಡೈರೆಕ್ಟ್ ಆಗಿ ಕರೆಸಿಕೊಳ್ಳುವವರು ಇದ್ದಾರೆ. ಹಾಗೆಲ್ಲ ಇರುವಾಗ ಅದೇ ರೀತಿಯಲ್ಲಿ ಮತ್ತೆ ಸಂಪರ್ಕ ಇತ್ತೀಚಿನ ಕಾಲದಲ್ಲಿ ಒಂದು ಮೊಬೈಲ್ ಸಂಖ್ಯೆ ಸಿಗೋದು ದೊಡ್ಡ ಒಂದು ಸಮಸ್ಯೆ ಅಂತೇಳಿ ಅಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಮತ್ತೆ ಒಂದು ವಿಷಯ ಅದರ ಜೊತೆಲಿ ಹೇಳಬೇಕು ನೋಡಿ, ನಾನು ಕಲ್ತದ್ದು ಏನು ಅಂತ ಹೇಳಿದ್ರೆ, ನಮ್ಮ ಈ ಗಣೇಶೋತ್ಸವದಲ್ಲಿ ಫಸ್ಟ್ ಟೈಮ್ ನಮ್ಮ ಮೈಕ್ ಹಿಡಿದದ್ದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ. ನಾನು ಇವಾಗ ನೋಡಿದ್ದೇವೆ, ನೀವು ಬರುವಾಗ ನಾನು ತೋರಿಸಿದ್ದೇನೆ ಗಣೇಶ ಮಂದಿರ. ಆ ಮಂದಿರದಲ್ಲಿ ವರ್ಷಕ್ಕೆ ಒಮ್ಮೆ ಗಣೇಶೋತ್ಸವ ಆಗ್ತದೆ. ಅದರಲ್ಲಿ ನಮಗೆ ಒಂದು ತಿಂಗಳ ಕಾರ್ಯಕ್ರಮ ಇರ್ತದೆ. ಒಂದು ದಿವಸ ವಾಲಿಬಾಲ್, ಒಂದು ದಿವಸ ಕ್ರಿಕೆಟ್, ಒಂದು ದಿವಸ ಉಳಿದ ಆಟೋಟ ಸ್ಪರ್ಧೆಗಳು, ಇನ್ನೊಂದು ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ. ಇದೆಲ್ಲ ಮಾಡೋದು ಶಿವಶಕ್ತಿ ಕ್ರಿಕೆಟರ್ಸ್ ಎಂಬ ನಾವು ಎಲ್ಲ 8-9ನೇ ತರಗತಿಯಲ್ಲಿರುವಾಗ ಶುರು ಮಾಡಿದಂಥ ಸಂಸ್ಥೆ. ಆಗಿರುವಾಗ ಅದರ ಎಲ್ಲ ಮುತುವರ್ಜಿ, ಅದರ ನೇತೃತ್ವ ನಂಗೆ ಇರ್ತದೆ. ಆದ್ದರಿಂದ ನಾನು ಇದಕ್ಕೆ ಯಾಕೆ ಇದು ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಉಳಿದ ಕಡೆಗಳಲ್ಲಿ ಕಮೆಂಟ್ರಿಗಾಗಿ ಹೋದ್ರೂ ಕೂಡ ಅಲ್ಲಿ ನಾನು ಹೋದ ಮೇಲೆ ಅವರು ಆಯೋಜಕ ಹೆಂಗಿರ್ಬೇಕು ಆ ತರ ನಾನು ಮಾಡ್ತೇನೆ. ಅಂದ್ರೆ ಅಲ್ಲಿ ಇನ್ನೂ ಕೊರತೆ ಇದೆ. ನನ್ನ ವಿಷಯವಾದಂತಹ ಕಮೆಂಟ್ರಿ ಮಾತ್ರ ಅಲ್ಲ, ಹೊಸಬರಾಗಿರ್ಬೋದು, ಅವರ ಬಗ್ಗೆ ಸ್ವಲ್ಪ ಅವರಿಗೆ ಮಾಹಿತಿ ಕೊರತೆ ಇದ್ರು ನಾನು ಅದನ್ನ ಹೇಳಿ ಈ ತರ ಮಾಡಿ, ಆ ತರ ಮಾಡಿ, ಅಂಪೈರ್ಗಳಿಗೆ ಚಾಗೋಡಿ ಏನೋ ಅದ್ರಲ್ಲಿ ಕಡಿಮೆ ಅದೆಲ್ಲ ಸ್ವಲ್ಪ. ಅಂದ್ರೆ ನಾನೇ ಅಲ್ಲಿ ಓಡಾಡ್ತಾ ಕಬಡ್ಡಿ ಆರ್ಗನೈಸಿಂಗ್ ತರ ಮಾಡ್ತೇನೆ. ನಾವು ಕಬಡ್ಡಿಗೆ ಹೋದ ಕೂಡ ನಾನು ಒಂದು ಕಡೆ ಕೂತ್ಕೊಂಡು ಕಮೆಂಟ್ರಿ ಮಾಡಿ ನನ್ನ ಕೆಲಸ ಮಾಡಿ ನಾನು ಬರೋಗಿಲ್ಲ. ನಮ್ಮ ಟೋಟಲಿ ಆ ಕಾರ್ಯಕ್ರಮ ಚಂದ ಆಗ್ಬೇಕು, ಒಳ್ಳೇದಾಗ್ಬೇಕು. ಕಮೆಂಟ್ರಿ ಮಾತ್ರ ಒಳ್ಳೇದು, ಉಳಿದೆಲ್ಲ ಕೂಡ ಸರಿ ಇರ್ಲಿಲ್ಲ ಅಂತ ಹೇಳಿಸ್ಬಾರ್ದು. ಅಲ್ಲಿ ಹೋದ್ಮೇಲೆ ಅದು ನಮ್ಮ ಕಾರ್ಯಕ್ರಮ. ಟೋಟಲ್ ಆಗಿ ನಾವು ಏನು ಯಾವ ತರ ಒಳ್ಳೇದು ಮಾಡುದು ಆ ತರ ನಾನು ಆ ರೀತಿಯ ಪ್ರಯತ್ನ ಮಾಡ್ತೇನೆ. ನನ್ನ ಸಣ್ಣ ಸಾಧನೆಗೂ ನಮ್ಮ ಹುಟ್ಟೂರಿಗೂ ಬಹಳಷ್ಟು ದೊಡ್ಡ ವಿಶೇಷತೆ ಇದೆ. ನನ್ನ ಹುಟ್ಟೂರು ಉಪ್ಪಳ ಎಂಬ ಹೆಸರಿದ್ರೂ ಕೂಡ ನಮ್ಮ ಗ್ರಾಮ ಅಂತ ಹೇಳಿ ಬರುವುದು ಮಂಜೇಶ್ವರ ತಾಲೂಕಿನ ಮಂಗಲ್ಪಾಡಿ ಗ್ರಾಮ ಅಂತ ನಾವು ಹೇಳ್ತೇವೆ. ಆ ಮಂಗಲ್ಪಾಡಿ ಗ್ರಾಮದ ಒಂದು ಪುಟ್ಟ ಊರು ನಮ್ಮ ಪ್ರತಾಪನಗರ. ಈ ಊರಲ್ಲಿ ಹುಟ್ಟಿ ಬೆಳೆದ ಕಾರಣ ಪ್ರಾಯಶಃ ನೀವು ಹೇಳಿದ ಪ್ರಕಾರ ಈ ಒಂದು ಕೆಲವೊಂದು ಭಾಷೆಗಳ ಹಿಡಿತವನ್ನ ಸಾಧಿಸಲು ಸಾಧ್ಯವಾಯಿತು. ನನ್ನ ಮಾತೃಭಾಷೆ ಮಲಯಾಳಂ, ನಾನು ಶಾಲೆಯಲ್ಲಿ ಕಲಿತದ್ದು ಮಲಯಾಳಂ. ಈಗ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡುವುದು ಮಾತ್ರ ಕನ್ನಡದಲ್ಲಿ ಆಗಿದ್ದೇನೆ. ಅದಕ್ಕೆಲ್ಲಕ್ಕೂ ಪೂರಕವಾದಂತಹ ಸಹಕಾರ ಎಲ್ಲ ವೀಕ್ಷಕ ಬಂಧುಗಳಿಗೂ, ಅದು ಸಂಗೀತ ಕಾರ್ಯಕ್ರಮವಾಗಿರಲಿ, ಕ್ರೀಡಾ ಕಾರ್ಯಕ್ರಮವಾಗಿರಲಿ, ಇನ್ನಿತರ ಕಾರ್ಯಕ್ರಮವಾಗಿರಲಿ, ಕಲಿತಂತೆ ಒಂದೊಂದು ವೇದಿಕೆಗೆ ನಾವು ಹೇರಿದಂತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ಪಷ್ಟತೆ ಹೆಚ್ಚಿಗೆ ಆಯಿತು ಅಂತ ನಮ್ಮ ನಂಬಿಕೆ. ನೀವು ಬಂದ ಪಥಕವನ್ನು ಹೇಳಿದರೆ, ನನ್ನ ವಿದ್ಯಾಭ್ಯಾಸ 10ನೇ ತರಗತಿ, ಅದು 1 ಮತ್ತು 2ನೇ ತರಗತಿಯನ್ನು ಸಮೀಪದ ಚೆರುಗೋಳಿಯ ಶಾಲೆಯಲ್ಲಿ LP ಶಾಲೆಯಲ್ಲಿ ಕಲಿತು, ಆಮೇಲೆ ನನ್ನ ಅಕ್ಕ ಮತ್ತು ನಾವು ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಅಕ್ಕ 5ನೇ ತರಗತಿಗೆ ಬರುವಾಗ ಅಲ್ಲಿ 4ನೇ ತರಗತಿವರೆಗೆ ಮಾತ್ರ ಇದ್ದದ್ದು. ಅಲ್ಲಿಂದ ಗೌರ್ಮೆಂಟ್ ಶಾಲೆ ಬೇಕೂರು, ಇಲ್ಲಿಂದ ಒಂದು 2 ಕಿಲೋಮೀಟರ್ ದೂರ ಇರತಕ್ಕಂಥ. ನಾನು 3ನೇ ಕ್ಲಾಸಿಗೆ, ಅಕ್ಕ 5ನೇ ಕ್ಲಾಸಿಗೆ ನಾವು ಜೊತೆಯಲ್ಲಿ ಅಲ್ಲಿ ಸೇರ್ಕೊಂಡ್ವಿ. ಮತ್ತೆ 10ನೇ ತರಗತಿವರೆಗೆ ಅದೇ ಶಾಲೆಯಲ್ಲಿ ಮಲಯಾಳಂ ಮೀಡಿಯಂಲಿ ನಾನು, ಅಕ್ಕ ಕನ್ನಡ ಮೀಡಿಯಂಲಿ ಕಲ್ತವು. ಮತ್ತೆ ಶಾಲಾ ಜೀವನದಲ್ಲಿ ಇಂತಹ ಈ ರೀತಿಯ ಒಂದು ನಿರೂಪಣಾ ಕ್ಷೇತ್ರಕ್ಕೇನು ನಮ್ಮ ಆಸಕ್ತಿ ಇರಲಿಲ್ಲ. ಮತ್ತು ನಮ್ಮ ಮನೆಯಲ್ಲಿ ಒಟ್ಟು 6 ಮಂದಿ ಮಕ್ಕಳು, ಅದರಲ್ಲಿ ಅತಿ ಕಿರಿಯವ ನಾನು. ಆದ್ದರಿಂದಲೇ ಮನೆಯಲ್ಲಿ ಕಿರಿಯವನಿಗೆ ಸ್ವಲ್ಪ ಸ್ವಾತಂತ್ರ್ಯ ಜಾಸ್ತಿ ಅಂತೆ. ಹಾಗೆ ಅಣ್ಣಂದಿರ ನಡುವೆ ತಮ್ಮನಿಗಿರತಕ್ಕಂಥ ಪ್ರೀತಿಯ ಕಾರಣದಿಂದಲೇ ಸ್ವಲ್ಪ ಕ್ರಿಕೆಟ್ನ ಹುಚ್ಚು ಜಾಸ್ತಿ. ಸಣ್ಣ ಪ್ರಾಯದಲ್ಲಿಯೇ ಊರಲ್ಲಿ ಆಡಲಿಕ್ಕೆಲ್ಲ ನಮಗೆ ಸ್ವಲ್ಪ ಸ್ವಾತಂತ್ರ್ಯ ಇತ್ತು, ಅಣ್ಣಂದಿರಿಗೆ ಅಂತಹ ಸ್ವಾತಂತ್ರ್ಯ ಇರಲಿಲ್ಲ. ಆ ಕಾಲದಲ್ಲಿ ಎಲ್ಲರ ಹಾಗೆ ಪ್ರತಿದಿನ ದುಡಿದ್ರೆ ನಾವು ಮನೆಗೆ ಬರುವ ವೇಳೆಯಲ್ಲಿ ನಾನು ಕೂಡ ಆ ಸಂದರ್ಭದಲ್ಲಿ ಅಂಗಡಿಗೆ ಹೋಗುವಾಗ 25 ಗ್ರಾಮ್ ಚಹಾ ಹುಡಿ, 50-100 ಗ್ರಾಮ್ ಸಕ್ಕರೆ,
ಇದು ಪ್ರತಿನಿತ್ಯ ತರಬೇಕಿತ್ತು ಆ ಕಾಲದಲ್ಲಿ. ಆ ರೀತಿಯಲ್ಲಿ ಬೆಳೆದವರು ನಾವು. ಈಗ ಕೂಡ ಅಷ್ಟು ನಿಮ್ಮ ಕಷ್ಟ ಖಂಡಿತವಾಗಿ ತಾಯಿ ತಂದೆ ಕೂಲಿ ಕೆಲಸ ಮಾಡಿ ನಮ್ಮನ್ನು ಬೆಳೆಸಿದ್ದು. ಅಂದ್ರೆ ಆ ರೀತಿ ಬೆಳೆದು ಬಂದವರು. 10ನೇ ತರಗತಿವರೆಗೆ ಕಲಿಸ್ಬೇಕಿದ್ರೆ ನಮ್ಮ ತಾಯಿ ತಂದೆಯವರು ಮಾಡಿದಂಥ ಕಷ್ಟಗಳು ತುಂಬ ಇದೆ. ನಮ್ಮ ತಾಯಿ ಅಂದರೆ ಮೂಲತಃ ಇಲ್ಲಿಂದ ಒಂದು 30-40 ಕಿಲೋಮೀಟರ್ ದೂರ ನಮ್ಮ ತಾಯಿಯ ಊರು. ಈ ಕಾಸರಗೋಡು ಜಿಲ್ಲೆಯ ಚಂದ್ರಗಿರಿ ಹೊಳೆ ಏನಿದೆ ಅದರ ಆ ಕಡೆ ಹೋದರೆ ಮಲಯಾಳಂ ಬಿಟ್ಟು ಬೇರೆ ಭಾಷೆ ಇಲ್ಲ. ಕಾಸರಗೋಡು ನಗರದ ಅತ್ಯಂತ ಹತ್ತಿರ ಇರತಕ್ಕಂಥ ಒಂದು ನದಿ. ಪ್ರಾಯಶಃ ಅಂದಿನ ಕಾಲದಲ್ಲಿ ಕರ್ನಾಟಕವಾಗಿತ್ತಂತೆ ಕಾಸರಗೋಡು. ಆ ಕಾಸರಗೋಡಿನ ಆ ಚಂದ್ರಗಿರಿ ಹೊಳೆ ತನಕ. ಆದ್ದರಿಂದಲೇ ಅಲ್ಲಿ ಮಲಯಾಳಂ, ಆ ಹೊಳೆ ದಾಟಿ ಇಲ್ಲಿ ಸ್ವಲ್ಪ ಕನ್ನಡ ತುಳು ಎಲ್ಲ ಇದೆ. ಅದೇ ನಾನು ಹುಟ್ಟೂರಿಗೂ ಕೂಡ ನನ್ನ ಈ ಸಣ್ಣ ಸಾಧನೆಗೂ ಅವಿನವ ಪ್ರಾಮುಖ್ಯತೆ ಇದೆ ಅಂತ ಹೇಳಿದರೆ ಕಾರಣ ಅದೇ. ಈ ಊರಲ್ಲಿ ಹುಟ್ಟಿದ ಕಾರಣ, ಈ ಊರಲ್ಲಿ ಇರತಕ್ಕಂತಹ ತುಳು ಭಾಷೆ ಆಗಿರಲಿ, ಕನ್ನಡ ಆಗಿರಲಿ, ಮಲಯಾಳ ಆಗಿರಲಿ, ಇದೆಲ್ಲವೂ ಕೂಡ ನಮಗೆ ಕರಗತ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದೇ ಪ್ರಮುಖ ಒಂದು ಕಾರಣ. ಮತ್ತೆ ಮುಂಬೈಯಲ್ಲಿ ಕೆಲವೊಂದು ವರ್ಷಗಳ ಕಾಲ ಹೋದ ಕಾರಣ ಅದಕ್ಕೆ ನಾವು ಮೊದಲಾಗಿ ಧನ್ಯವಾದ ಹೇಳಬೇಕಾದ್ದು ನನ್ನ ದೊಡ್ಡ ಅಣ್ಣನಿಗೆ, ಜಯಪ್ರಕಾಶ್ ಅಂತ ಹೇಳಿ ಅವರ ಹೆಸರು. ಅವರು ಮೊದಲಾಗಿ 1976ರಲ್ಲಿ ನಮ್ಮ ಪರಿವಾರದಿಂದ ಮುಂಬೈಗೆ ಹೋದ್ರು. ಆ ವರ್ಷ ನಾನು ಹುಟ್ಟಿದ್ದು. ಅವರು ಹೋದ ಮೇಲೆ ಒಬ್ಬೊಬ್ಬ ತಮ್ಮಂದಿರನ್ನ ಮುಂಬೈಗೆ ಕರೆಸ್ಕೊಂಡ್ರು. ಒಂದು ಕಾಲದಲ್ಲಿ ಎಲ್ಲ ಅಣ್ಣ ತಮ್ಮಂದಿರು ಮುಂಬೈಯಲ್ಲಿ ಇದ್ರು. ಯಾಕಿದು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ಮುಂಬೈಗೆ ಹೋದ ಕಾರಣ ಸ್ವಲ್ಪ ಅಲ್ಲಿಯ ಭಾಷೆಗಳನ್ನ, ಇವನ್ ಹಿಂದಿ ಆಗಿರಲಿ, ಮರಾಠಿ ಆಗಿರಲಿ, ಮತ್ತೆ ಇಂಗ್ಲೀಷಲ್ಲಿ ಸ್ವಲ್ಪ ಅದೆಲ್ಲ ಮುಂಬೈಯ ವಾಸದಿಂದ ಸಾಧ್ಯ ಆಯಿತು. ಈಗ ನೀವು ಎಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಹಿಡಿತ ಸಾಧಿಸಿದ್ದೀರಿ ಮತ್ತು ಎಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಕಾಮೆಂಟೇಟರನ್ನು ನೀವು ಮಾಡುವಷ್ಟು ಕೆಪಾಸಿಟಿಯನ್ನು ಹೊಂದಿದ್ದೀರಿ? ನೋಡಿ ಸರ್, ಈಗ ತಾನೇ ಹೇಳಿದ ಪ್ರಕಾರ ಕ್ರಿಕೆಟ್ ಕಮೆಂಟ್ರಿ ಆರಂಭ ಮಾಡಿದ್ದೆ ಹಿಂದಿಯಲ್ಲಿ. ನಾನು 1992, 93, 94 ಈ ಸವಿಗಳಲ್ಲಿ ಮೊದಲ ಬಾರಿಗೆ ಮುಂಬೈ ಹೋದವ. 10ನೇ ಕ್ಲಾಸ್ ಆದ ಕೂಡಲೇ ನಾನು ಮುಂಬೈಗೆ ಹೋದವ. ಆ 2 ವರ್ಷಗಳಲ್ಲಿ ಕಲ್ತಂತಹ ಅಲ್ಪ ಸ್ವಲ್ಪ ಹಿಂದಿಯಲ್ಲಿಯೇ ಊರಿಗೆ ಬಂದ ಮೇಲೆ ಆ ಒಂದು 94ರಲ್ಲಿ ನಾನು ಊರಿಗೆ ಬರ್ತೇನೆ. ಆಗ ಊರಲ್ಲಿ ಜರುಗುವಂತಹ ಸಣ್ಣ ಪುಟ್ಟ ಕ್ರಿಕೆಟಿಗೆ ಕಮೆಂಟ್ರಿ ಮಾಡುವ ಆಸಕ್ತಿ, ಅದನ್ನು ಸ್ಟಾರ್ಟ್ ಮಾಡಿದೆ ಅಷ್ಟೇ. ಉಠಾಯ 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 ಅಲ್ಲದೆ ಬೇರೆ ಪದಗಳು ನನಗೆ ಬರ್ತಾ ಇರಲಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆದ್ದು. ಮತ್ತೆ ಅದೇ ನಾ ಹೇಳಿದ ಪ್ರಕಾರ ಅಲ್ಲಿ ಮುಂಬೈಯಲ್ಲಿದ್ದ ಕಾರಣ ಮರಾಠಿ, ಜೊತೆಯಲ್ಲಿ ಸ್ವಲ್ಪ ಆಫೀಸಲ್ ಲೈನಲ್ಲಿ ಕೆಲಸ ಮಾಡಿದ ಕಾರಣ ಸ್ವಲ್ಪ ಇಂಗ್ಲಿಷ್, ಈ ರೀತಿಯಲ್ಲಿ ಅಲ್ಲಿಂದ ಕಲ್ತದ್ದು. ಮತ್ತೆ ಊರಲ್ಲಿ ಇರತಕ್ಕಂಥ 3 ಭಾಷೆ. ನಿಮ್ಮದು ಎಜುಕೇಶನ್ 10ನೇ ಕ್ಲಾಸ್? 10ನೇ ಕ್ಲಾಸ್ ಅಷ್ಟೇ. 10ನೇ ಕ್ಲಾಸಲ್ಲಿ ಎಜುಕೇಶನ್ ತಗೊಂಡವರು ಎಷ್ಟು ಲ್ಯಾಂಗ್ವೇಜ್ ಅಲ್ಲಿ ಇವತ್ತು ಇವಾಗ ನೋಡಿದ್ರೆ ಒಂದು 6 ಲ್ಯಾಂಗ್ವೇಜ್ ಇದೆ. 6 ಲ್ಯಾಂಗ್ವೇಜ್ ಅಲ್ಲಿ ಕೂಡ ನಾನು ಕಮೆಂಟ್ರಿ ಮಾಡಬಲ್ಲ. ಮತ್ತೆ ಇದರ ಬಗ್ಗೆ ಇರತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ, ಮನುಷ್ಯನಿಗೆ ಪ್ರಾಯಶಃ ಎಲ್ಲ ಭಾಷೆಗಳು, ಈಗ ಆಡು ಭಾಷೆಗಳೆಲ್ಲ ಬರುವುದು ಸಹಜ. ಆದ್ರೆ ನಾವು ವೇದಿಕೆಯಲ್ಲಿ ಮೈಕ್ ಹಿಡ್ಕೊಂಡು ಹೇಳ್ಬೇಕಿದ್ರೆ ಪ್ರತಿ ಭಾಷೆ ಕೂಡ ಒಂದಲ್ಲ ಒಂದು ಪದಗಳಿತ್ತೆ. ಉದಾಹರಣೆಗೆ ಈಗ ಕನ್ನಡದಲ್ಲಿ ಹೇಳುವುದಾದ್ರೆ ವಿನಂತಿಸುತ್ತಾ ಇದ್ದೇವೆ. ಈ ಒಂದು ಪದ ಕೇವಲ ನಾವು ನಿರೂಪಣೆಗೆ ಅಥವಾ ಮೈಕ್ ಹಿಡಿದ ಅಥವಾ ಬರವಣಿಗೆಯ ಉಪಯೋಗ ವಿನಃ ನಾವು ದಿನನಿತ್ಯ ಬಳಕೆ ಮಾಡುವ ಪದ ಅಲ್ಲ. ಅದು ವಿನಂತಿಸುತ್ತಾ ಇದ್ದೇವೆ, ಇದು ನಾವು ಕಾಮನ್ ಆಗಿ ಕ್ಯಾಶುವಲ್ ಆಗಿ ಮಾತಾಡುವ ಬರುವುದೇ ಇಲ್ಲ. ಅಂತಹ ಪದಗಳು ಪ್ರತಿ ಭಾಷೆಯಲ್ಲಿದೆ. ಇದನ್ನ ನಾವು ಬಳಸಬೇಕು ನಿರೂಪಣೆ ಮಾಡುವಾಗ ಅಥವಾ ನೀವು ವೀಕ್ಷಕ ವಿವರಣೆ ಹೇಳುವಾಗ. ಇಂತಹ ಪದಗಳು ಅದಕ್ಕಾಗಿಯೇ ಸೀಮಿತ, ಅದಕ್ಕಾಗಿ ಬರುವಂಥದ್ದು. ಆಗಿರುವಾಗ ಲ್ಯಾಂಗ್ವೇಜ್ ಅಲ್ಲಿ ಹಿಡಿತ ಇದ್ದಲ್ಲಿ ಮಾತ್ರ ಮೈಕಲ್ಲಿ ಮಾತನಾಡಬೇಕು ಅಂತ ಹೇಳಿ ನನ್ನ ಭಾವನೆ ಅಷ್ಟೇ. ಒಬ್ಬ ನಿರೂಪಕ ಆಗುವವನಿಗೆ ಅದು ಬೇಕು ಅಂತ ಹೇಳ್ತೀರಿ ನೀವು? ನಮ್ಮ ಊರಲ್ಲಿ ಜರುಗುವಂತಹ ಈಗ ತುಳುನಾಡಲ್ಲಿ ಅಂತ ಹೇಳ್ಬೋದು. ತುಳುನಾಡಲ್ಲಿ ಆಗಿ ಕಾಸರಗೋಡಿನ ತುಳುನಾಡಿನ ಭಾಗವಾಗಿರಲಿ, ದಕ್ಷಿಣ ಕನ್ನಡ, ಉಡುಪಿಯ ಕೆಲವು ಭಾಗಗಳಾಗಿರಲಿ, ಈ ಭಾಗಗಳಲ್ಲಿ ಅಂಡರಾಮ್ ಕ್ರಿಕೆಟ್ ಚಾಲಿತ. ಹೌದು. ಬೇರೆ ಊರುಗಳಲ್ಲಿ ಅಂಡರಾಮ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಮುಂಬೈ ಮಹಾನಗರಗಳಲ್ಲಿ ಅಂಡರಾಮ್ ಆಡ್ತಾರೆ. ಒಂದು ಬಾಕ್ಸ್ ಟೈಪ್ ಅಲ್ಲಿ ನಡುವಲ್ಲಿ ಒಂದು ಗೆರೆ ಹಾಕಿ ಅಂಡರಾಮ್, ಅದು ಬಾಕ್ಸ್ ಟೈಪ್ ಕ್ರಿಕೆಟ್ ಇರ್ತದೆ. ಅಂಡರಾಮ್ ಕೂಡ ಮಾಡಿದ್ದೇನೆ, ಓವರಾಮ್ ಕೂಡ ಮಾಡಿದ್ದೇನೆ. ಕಾಸರಗೋಡಿನ ಗಡಿ ದಾಟಿ ಕಣ್ಣೂರು ಆ ಕಡೆ ಹೋದ್ರೆ ಕೇರಳದಲ್ಲಿ ಪೂರ್ತಿ ಅಂಡರಾಮ್ ಇಲ್ಲ, ಅವರು ಓವರಾಮ್ ಮಾತ್ರ. ಇತ್ತೀಚಿನ ಕಾಲದಲ್ಲಿ ಈಗ ಯೂಟ್ಯೂಬ್ ಚಾನಲ್ ಲೈವ್ ಎಲ್ಲ ಬಂದ ಮೇಲೆ ಪ್ರಾಯಶಃ ಅಂಡರಾಮ್ನ ಬಗ್ಗೆ ಸ್ವಲ್ಪ ಅವರಿಗೆ ಮನವರಿಕೆ ಆಗ್ತದೆ. ಅಂಡರಾಮ್ ಅಂದ್ರೆ ನಾನು ಕಂಡಂತೆ ಅಂಡರಾಮ್ ಬ್ಯಾಟರ್ಗಳು, ಇವರಿಗೆ ಬ್ಯಾಟ್ಸ್ಮನ್ ಬಗ್ಗೆ ಹೇಳೋದಾದ್ರೆ ವಿಶ್ವದ ಅತ್ಯಂತ ಶ್ರೇಷ್ಠ ಬ್ಯಾಟರ್ಗಳಂದ್ರೆ ನಾವು ಅಂಡರಾಮ್ ಅಂತ ಹೇಳ್ತೇವೆ. ನಾವು ಹೇಳಿದಲ್ಲ, ಸೈಯದ್ ಕಿರ್ಮಾನಿ ಅವರು ಹೇಳಿದ ಮಾತು. ಯಾಕೆಂತ ಹೇಳಿದ್ರೆ ಸುರತ್ಕಲಲ್ಲಿ ಒಂದು ವರ್ಷಗಳ ಹಿಂದೆ ಸೈಯದ್ ಕಿರ್ಮಾನಿ ಅವರು ಒಂದು ಕಾರ್ಯಕ್ರಮ ಉದ್ಘಾಟನೆಯಾಗಿ ಬಂದಿದ್ರಂತೆ. ಆವಾಗ ಅವರು ಉದ್ಘಾಟನೆಯಾಗಿ ಒಂದು ಮ್ಯಾಚ್ ಅನ್ನ ನೋಡಿದ್ರಂತೆ, ಅಂಡರಾಮ್ ಮ್ಯಾಚ್ ಅನ್ನ ನೋಡಿದ ಮೇಲೆ ಅವರು ಮೈಕನ್ನ ಕೈ ಎತ್ತಿ ಹೇಳಿದಂತ ಮಾತಂತೆ, ಪ್ರಪಂಚದಲ್ಲಿ ಬ್ಯಾಟ್ರಿ ಇದ್ರೆ, ಅತ್ಯಂತ ಶ್ರೇಷ್ಠ ಬ್ಯಾಟ್ರಿ ಇದ್ರೆ ಅಂಡರಾಮ್ ಬ್ಯಾಟ್ರಿ. ಅಂದ್ರೆ ನೆಲದಲ್ಲಿ ಉರುಳಿ ಬರುವಂತಹ ಚೆಂಡನ್ನ ಸಿಕ್ಸರ್ ಬಾರಿಸುವಂತ ಬ್ಯಾಟರ್ಗಳಿದ್ರೆ ಅದು ಈ ಭಾಗದ ಬ್ಯಾಟರ್ ಮೀನ್ಸ್ ಅಂಡರಾಮ್ ಬ್ಯಾಟರ್ ಅಂತ ಅವರು ಹೇಳಿದ್ರಂತೆ. ಅದು ಖಂಡಿತವಾಗಿ ಅದು ಹೌದು. ಹಾಗಿರುವಾಗ ನಾವು ಕ್ರಿಕೆಟ್ ಕಮೆಂಟ್ರಿಗೆ ಬರುವಾಗ ನೋಡಿ, ತುಳು ಲ್ಯಾಂಗ್ವೇಜ್ ನಮ್ಮ ಊರಲ್ಲಿರ್ತಕ್ಕಂಥ ತಾಯಿ ಭಾಷೆ ಅಂತ ಹೇಳ್ಬೋದು. ನಮ್ಮ ಇರತಕ್ಕಂಥ ಇಲ್ಲಿ ನಮ್ಮ ರಾಜ್ಯ ಭಾಷೆ ಮಲಯಾಳ, ನಮ್ಮ ನೆರೆ ರಾಜ್ಯ ಭಾಷೆ ಕನ್ನಡ.
ಈ ಮೂರು ಭಾಷೆಗಳಲ್ಲಿ ಖಂಡಿತವಾಗಿ ಜೊತೆಯಲ್ಲಿ ನಾವು ಕಲ್ತುಕೊಂಡೆ. ಈಗ ತಾನು ಹೇಳಿದ ಪ್ರಕಾರ ಕ್ರಿಕೆಟಲ್ಲಿ ನಾವು ಫಸ್ಟ್ ಟೈಮ್ ಆರಂಭ ಮಾಡಿದೆ ಹಿಂದಿಯಲ್ಲಿ. ಇಷ್ಟು ವರ್ಷದ ಜರ್ನಿ ನಿಮಗೆ ಸಂತೃಪ್ತಿ ಕೊಟ್ಟಿದೆ, ಖುಷಿ ಕೊಟ್ಟಿದೆ, ಎಲ್ಲ ನೋವುಗಳನ್ನು ಮರೆಸುವಂಥ ಪ್ರಯತ್ನವನ್ನು ಮಾಡಿವೆ ಅಲ್ವಾ? ಕರೆಕ್ಟ್ ಅಲ್ವಾ? ಎಸ್. ಹಾಗೆ ನಿಮ್ಮ ಮುಂದಿನ ಜರ್ನಿ ಎಲ್ಲ ಯಶಸ್ವಿಯಾಗಲಿ, ದೊಡ್ಡ ದೊಡ್ಡ ಅವಕಾಶಗಳು ಸಿಗಲಿ. ಒಂದು ಪ್ರತಿಭೆ ಇಲ್ಲಿ ಇನ್ನೂ ಸ್ಟಾರ್ ಸ್ಪೋರ್ಟ್ಸ್ನಂಥ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನೀವು ಕೂತ್ಕೊಂಡು ಪ್ಯಾನಲ್ ಡಿಸ್ಕಷನ್ ಮಾಡುವಂಥ, ಯಾಕಂದರೆ ಇಷ್ಟು ಟ್ಯಾಲೆಂಟ್ ಇರುವವರಿಗೆ, ಎಷ್ಟೋ ಕಬಡ್ಡಿ ನೋಡಿರುವವರಿಗೆ, ಗ್ರಾಮೀಣ ಭಾಗದಲ್ಲಿ ಕಬಡ್ಡಿ ಎಷ್ಟೋ ಟೂರ್ನಮೆಂಟ್ಗಳನ್ನು ನೋಡಿದವರಿಗೆ ಅದರ ಫಲ್ಸ್ ದೊಡ್ಡ ಮಟ್ಟದಲ್ಲಿ ಆಗುವಾಗ ಖಂಡಿತವಾಗಿ ಅದರ ಬಗ್ಗೆ ಅನಾಲಿಸಿಸ್ ಮಾಡೋ ಕೆಪಾಸಿಟಿ ಖಂಡಿತ ಡಬ್ಬಲ್ ಇರ್ತದೆ. ಅಂಥ ಅವಕಾಶಗಳೆಲ್ಲ ನಿಮಗೆ ಸಿಗಲಿ ಅಂತ ನಾವು ಕೇಳ್ಕೊಳ್ಳೋದು. ಹಾಗೆಯೇ ನಮ್ಮ ವೀಕ್ಷಕರ ಜೊತೆ ನೇರವಾಗಿ ಏನಾರು ಹೇಳಲಿಕ್ಕಿದ್ರೆ ನಿಮ್ಮದೇ ಮಾತುಗಳಲ್ಲಿ. ಸ್ಟಾರ್ ಸ್ಪೋರ್ಟ್ಸ್ನ ಬಗ್ಗೆ ಹೇಳುವುದಿದ್ರೆ ಹೆಚ್ಚಿನ ವೀಕ್ಷಕರಿಗೆ ಗೊತ್ತಿದೆ. 2014ರಲ್ಲಿ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗುವಾಗಲೇ ಮೊದಲ ಪ್ರೋ ಸೀಸನಲ್ಲಿ ನಮಗೆ ಕರೆ ಬಂದಿತ್ತು, ಲೈವ್ ಕಮೆಂಟ್ರಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ಹೇಳಬೇಕು ಅಂತೇಳಿ. ಆದರೆ ಏನೋ ನಾನು ಆ ರೀತಿಯಲ್ಲಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ಲೈವ್ ಅಂತ ಹೇಳುವಾಗಲೇ ನಾನು ಡಿಸಪಾಯಿಂಟ್ಮೆಂಟ್ ಆದೆ. ನಾನು ಹೇಳಿದ್ನಲ್ಲ, 10ನೇ ತರಗತಿವರೆಗಿನ ಈ ನಮ್ಮ ವಿದ್ಯಾಭ್ಯಾಸವನ್ನು ಹಿಡ್ಕೊಂಡು ನಾವು ಯಾವ ರೀತಿ ಮಲ್ಟಿ ಚಾನಲ್ ಆಗಿರತಕ್ಕಂಥ ಸ್ಟಾರ್ ಸ್ಪೋರ್ಟ್ಸಲ್ಲಿ, ಹಾಗೆ ಮೊದಲಿಗೆ ಕರೆಗಡುವಾಗ ಹ್ಞೂ ಎಲ್ಲ ಹೇಳಿದೆ, ಮುಂಬೈಗೆ ಬರಬೇಕು, ಜಸ್ಟ್ ಒಂದು ಇಂಟರ್ವ್ಯೂ ಇದೆ, ಈ ವಾಯ್ಸ್ ಚೆಕ್ ಮಾಡಲಿಕ್ಕಿದೆ ಸ್ಟುಡಿಯೋಲ್ಲಿ, ಹಾಗೆಲ್ಲ ಹೋಗಿ ಎಲ್ಲ ಹೇಳಿದ್ದೆ. ಆದರೆ ದಿನಗಳು ಕಳೆದಾಗೆ ನಮ್ಮ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಆಗಿತ್ತ, ಮತ್ತೆ ಅವರ ಫೋನೇ ರಿಸೀವ್ ಮಾಡಲಿಲ್ಲ. ಒಂದು ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡಿದ್ರಿ. ಖಂಡಿತ ಮಿಸ್ ಮಾಡಿದ್ದೇನೆ. ಓಕೆ ವೀಕ್ಷಕರೇ, ತೊಂದರೆ ಇಲ್ಲ ನೋಡಿ, ಅದು ಒಂದು ಕೈಗೆ ಬಂದ ಅನ್ನ ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರೆ, ಆ ಥರ ನನ್ನ ಕೈಯಿಂದಲೇ ಮಿಸ್ ಆಯ್ತು. ತೊಂದರೆ ಇಲ್ಲ. ಈಗಲೂ ಕೂಡ ಎಲ್ಲ ವೀಕ್ಷಕರು ಏನು ದಿವಾಕರ್ ಉಪ್ಪಳ ಎಂಬ ಈ ಗ್ರಾಮೀಣ ಪ್ರತಿಭೆಯನ್ನ ಸಪೋರ್ಟ್ ಮಾಡಿದ ಕಾರಣದಿಂದಲೇ, ನಿಮ್ಮಿಂದಲೇ ನಾನು ಬೆಳೆದ ಇಲ್ಲಿಗೆ ತಲುಪಿದ್ದೇನೆ. ಎಲ್ಲವೂ ಕೂಡ ನಿಮ್ಮಿಂದಲೇ. ಈ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇರಿ. ಜೊತೆಯಲ್ಲಿ ವೀಕ್ಷಕರ ಜೊತೆ ನಮಗೆ ಅವಕಾಶ ಮಾಡಿಕೊಟ್ಟವರು, ಈ ಗೋಡೆ ಇದ್ರೆ ಮಾತ್ರ ಚಿತ್ರ ಬಿಡಿಸಲು ಸಾಧ್ಯ ಅಂತ ಹೇಳ್ತಾರೆ. ಆದ ಕಾರಣ ಆರ್ಗನೈಸರ್ ಇಲ್ಲ ಅಂದರೆ ನಾವು ಇಲ್ಲ, ಆಟಗಾರರು ಇಲ್ಲ, ಯಾರೂ ಇಲ್ಲ. ಆರ್ಗನೈಸರ್ ಈಸ್ ಇಂಪಾರ್ಟೆಂಟ್ ಪಾರ್ಟ್. ಆದ ಕಾರಣ ಎಲ್ಲ ಇಲ್ಲಿ ಇಷ್ಟರವರೆಗೆ ಯಾರೆಲ್ಲ ಅವಕಾಶ ಕೊಟ್ಟಿದ್ದಾವ ಆ ಎಲ್ಲ ಆರ್ಗನೈಸರ್ಗೆ ಧನ್ಯವಾದಗಳು. ಜೊತೆಯಲ್ಲಿ ಫಸ್ಟ್ ಟೈಮ್ ನಮಗೆ ವಿದೇಶ ಪ್ರಯಾಣವನ್ನು 3 ಬಾರಿ ನಾನು ಮಾಡಿದ್ದೇನೆ. 2019ರಲ್ಲಿ ದುಬೈಗೆ ಹೋಗಿದ್ದೆ. ಯಾಕೂಬ್ ಹೊಸಮಠ ಎಂಬ ಕಬಡ್ಡಿಯ ಇವರು ಕಡಪ ತಾಲೂಕಿನ ಮೆನ್ಚೂರ್ ಕಬಡ್ಡಿ ಅಸೋಸಿಯೇಷನ್ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಅವರು ನನ್ನನ್ನು ಮೊದಲ ಬಾರಿಗೆ ದುಬೈಗೆ ಕರ್ಕೊಂಡೋದ್ರು. ಫಸ್ಟ್ ಟೈಮ್ ಅಬ್ರಾಡ್ ಒಂದು ಏರೋಪ್ಲೇನಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ಬೇಕಿದ್ರೆ ಅದಕ್ಕೆ ಕಾರಣ ಯಾಕೂಬ್ ಹೊಸಮಠ. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸ್ತಾ ಇದ್ದೇನೆ. ಜೊತೆಯಲ್ಲಿ ಖತ್ತರಲ್ಲಿ 2 ಬಾರಿ ಹೋಗಿದ್ದೇನೆ. SKMW ಖತ್ತರಲ್ಲಿ ಒಂದು ಸಂಘಟನೆ ಇದೆ, ಅವರು ಅವಕಾಶ ಮಾಡಿಕೊಟ್ರು ಫಸ್ಟಿಗೆ. ಅದ್ರ ಜೊತೆಯಲ್ಲಿ ಖತ್ತರ್ ಇಂಡಿಯನ್ಸ್, ಕಳೆದ ವರ್ಷ ನಾನು 2025ರಲ್ಲಿ ಹೋಗಿದ್ದೆ ಖತ್ತರಿಗೆ. ಖತ್ತರ್ ಇಂಡಿಯನ್ಸ್ ಕೂಡ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಖತ್ತರಲ್ಲಿರುವಂತಹ ಉಳಿದ ಕಬಡ್ಡಿ ತಂಡಗಳು ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ ದೇಶ ವಿದೇಶದಲ್ಲಿರುವಂತಹ ಎಲ್ಲ ಕಬಡ್ಡಿಯ ಅಭಿಮಾನಿಗಳಿಗೆ ಈ ಹೊತ್ತಲ್ಲಿ ಈ ವಾಹಿನಿಯ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾರೆಲ್ಲ ಇವರ ಕಮೆಂಟ್ರಿ ಕೇಳಿದಿರಿ, ನೋಡಿದಿರಿ, ಅವರೆಲ್ಲರೂ ಕೂಡ ಇವರ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಇವರಿಗೆ ಸಪೋರ್ಟ್ ಮಾಡಿ. ದಿವಾಕರ ಉಪ್ಪಳ ಅಂತ ಹೇಳಿದರೆ ಒಂದು ಪ್ರತಿಭೆ. ಅವರು ನಮ್ಮ ಗ್ರಾಮೀಣ ಪ್ರತಿಭೆ, ನಮ್ಮ ತುಳುನಾಡಿನ ಪ್ರತಿಭೆ, ಹಾಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಇಡೀ ಕರ್ನಾಟಕದ ಜನತೆಗೆ ಸೇರಿದಂತಹ ಒಂದು ಸಂಪತ್ತು. ಎಷ್ಟೋ ವಾಯ್ಸ್ಗಳನ್ನು ಬೇರೆ ಬೇರೆ ಕಡೆ ಕೊಟ್ಟಿದ್ದಾರೆ. ಆ ಧ್ವನಿಯಿಂದ ಎಲ್ಲ ತುಂಬ ಜನ ಪ್ರೇರೇಪಿತರಾಗಿ ನಾವು ಕೂಡ ಇವ್ರ ಥರ ಮಾಡಬೇಕು, ಇವ್ರ ಥರ ಮಾತಾಡಬೇಕು ಅಂತೇಳಿ ಹೇಳಿದವರು ಎಷ್ಟೋ ಜನ ಇರ್ಬೋದು, ಇವರ ಫಾಲೋವರ್ಸ್ ಇರ್ಬೋದು. ಹಾಗೆ ಅವರೆಲ್ಲರೂ ಕೂಡ ಶೇರ್ ಮಾಡೋದ್ರ ಮೂಲಕ ಇನ್ನೊಮ್ಮೆ ನಾವು ದಿವಾಕರ್ ಉಪ್ಪಳ ಅವ್ರ ನೆನಪು ಮಾಡ್ಕೊಳ್ತಾ ಮುಂದಿನ ಟೂರ್ನಮೆಂಟ್ಗಳಿಗೆ ಅವರಿಗೆ ಆಹ್ವಾನ ಕೊಡ್ತಾ, ನೆಕ್ಸ್ಟ್ ಈಗ ಇನ್ನೇನು ಮಳೆಗಾಲ ಈಗ ಸ್ಟಾರ್ಟ್ ಆಗ್ತಾ ಇದೆ, ಮುಗಿದ ತಕ್ಷಣ ಕ್ರಿಕೆಟ್ ಪಂದ್ಯಾಟಗಳು ಶುರುವಾಗಲಿಕ್ಕೆ ಆಗುತ್ತೆ. ಹಾಗೆಯೇ ಕಬಡ್ಡಿಗಳು, ಇಂಡೋರ್ ಟೂರ್ನಮೆಂಟ್ಗಳು ಕೂಡ ಈಗ ನಡೆಯುವಂಥ ಸಾಧ್ಯತೆಗಳಿರ್ತವೆ. ಹಾಗೆ ಎಲ್ಲದರಲ್ಲೂ ಕೂಡ ದಿವಾಕರ್ ಉಪ್ಪಳ ಅವರ ಒಂದು ಕಮೆಂಟ್ರಿ ಇದ್ದರೆ ಅದೊಂದು ಚೆನ್ನಾಗಿರುತ್ತೆ. ಅದರದೊಂದು ಜೋಶೇ ಬೇರೆ. ಯಾಕಂದರೆ ನಾವು ಕೂಡ ನೋಡಿದ್ದೀವಿ ಕಣ್ಣಾರೆ, ನಮ್ಮ ಚಾನಲಲ್ಲೂ ಕೂಡ ಒಂದು ಸಲ ಲೈವ್ ಹೋಗಿತ್ತು. ಸೊ ಎನಿವೇ, ಅವರಿಗೆ ಒಳ್ಳೆಯದಾಗಲಿ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಸರ್. ಹಾಗೆ ನಮ್ಮೆಲ್ಲ ವೀಕ್ಷಕರು ನಿಮ್ಮ ವಿಡಿಯೋವನ್ನು ಶೇರ್ ಮಾಡ್ತಾ ನಾಳೆ ನಿಮಗೆ ಆ ವಿಡಿಯೋವನ್ನು ವಾಪಸ್ ಕಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ.